ವಾಲ್ಮೀಕಿ ಹಗರಣದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟಿರುವ ಮಾಜಿ ಸಚಿವ ನಾಗೇಂದ್ರ ವಾಪಸ್ಸು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಗೆ ಬರಬೇಕು ಅಂತ ತುದಿಗಾಲಿನಲ್ಲಿ ನಿಂತಿದ್ದಾರೆ. ತುದಿಗಾಲಿನಲ್ಲಿ ಅದು ಸಹಜ ಕೂಡ. ಅಧಿಕಾರ ಕಳ್ಕೊಂಡಿದ್ದೀನಿ, ವಾಪಸ್ ತಗೋಬೇಕು ಅಂತ. ಇದು ಕೇವಲ ಒನ್ ವೇ ಬಯಕೆ ಅಲ್ಲ. ನಾಗೇಂದ್ರರನ್ನು ವಾಪಸ್ ಕ್ಯಾಬಿನೆಟ್ಟಿಗೆ ಸೇರಿಸಿಕೊಳ್ಳಬೇಕು ಅನ್ನುವ ಬಯಕೆ, ತುಡಿತ ಸಿದ್ದರಾಮಯ್ಯನವ್ರಿಗೂ ಇದೆ. ಅದನ್ನು ಅನೇಕ ಸಲ ಬಹಿರಂಗ ವೇದಿಕೆಯ ಮೇಲೆ ಹೇಳಿದ್ದಾರೆ ಅವರು. ನಾಗೇಂದ್ರ ಅವರೇನೋ ಮತ್ತೆ ಮಂತ್ರಿ ಆಗೋ ತನಕ ನನ್ನ ಕ್ಷೇತ್ರಕ್ಕೆ ನಾನು ಹೋಗೋದಿಲ್ಲ ಅಂತ ದೃಢ ಪ್ರತಿಜ್ಞೆಯೇನೋ ಮಾಡಿದಾರಂತವ್ರು ಯಾರು ಹೇಳ್ತಾ ಇದ್ರು. ಈ ಮಧ್ಯದಲ್ಲಿ ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 89 ಕೋಟಿ ರೂಪಾಯಿಯ ಹಗರಣದ ಕಾರಣಕ್ಕಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತೋ ಅದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ಮತ್ತೆ ರೇಡ್ ಮಾಡಿದ್ರು. ಬಳ್ಳಾರಿ ಜಿಲ್ಲೆಯ 5 ಶಾಸಕರು ಇನ್ಕ್ಲೂಡಿಂಗ್ ನಾಗೇಂದ್ರ ಮತ್ತು ಒಬ್ಬ ಸಂಸದರ ಮನೆ ಮೇಲಿನ ರೇಡಿದು. ಕೆಲವು ಮನೆಗಳಿಗಂತೂ 4:15ಗೆ ಹೋಗಿದ್ದಾರೆ. ಇನ್ನು ಕೆಲವು ಮನೆಗಳಿಗೆ 6 ಗಂಟೆ ಬೆಳಗಿನ ಜಾವ. ಬಾಗಿಲು ಬಡದಾಗಲೇ ಗೊತ್ತಾಗಿದ್ದು, ರೇಡ್ ಬಿತ್ತು ನಮ್ಮ ಮೇಲೆ ಅಂತ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರ, ಭರತ್ ರೆಡ್ಡಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ಜೆಎನ್ ಗಣೇಶ್ ಕಂಪ್ಲಿ ಶಾಸಕರು, NT ಶ್ರೀನಿವಾಸ್ ಕೂಡ್ಲಿಗಿಯ ಶಾಸಕರು, ಅನ್ನಪೂರ್ಣ ಸಂಡೂರಿನ ಶಾಸಕಿ ಮತ್ತು ಅವರ ಯಜಮಾನರು, ಅವರ ಹಸ್ಬೆಂಡ್ ತುಕಾರಾಮ್ ಬಳ್ಳಾರಿಯ ಸಂಸದರು. ಇಷ್ಟು ಜನರ ಮನೆಗಳು, ಕಚೇರಿಗಳ ಮೇಲಿನ ರೇಡಿದು. ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ತಾಗಿಕೊಂಡೇ ಇರುವ ಶಾಸಕರ ಭವನದಲ್ಲಿನ ನಾಗೇಂದ್ರ ಅವರ ಕೋಣೆಯನ್ನು ಇಡಿ ಅವರು ಸರ್ಚ್ ಮಾಡಿದ್ದಾರೆ. ಅವ್ರದ್ದೊಂದು ರೂಮ್ ಇರುತ್ತಲ್ಲಿ. ನಾಗೇಂದ್ರ ಅವರ ಮನೆ ಬೆಂಗಳೂರಿನಲ್ಲಿ ಇಡಿ ಸರ್ಚ್ ಮಾಡಿದೆ. ತುಕಾರಾಮ್ ಅವರ ಮನೆ ಸಂಡೂರಿನಲ್ಲಿ ಇಡಿ ಸರ್ಚ್ ಮಾಡಿದೆ. ಜಯನಗರದಲ್ಲಿ ತುಕಾರಾಮ್ ಅವ್ರದ್ದೊಂದು ಮನೆ ಇದೆ, ಅಲ್ಲೂ ಇಡಿ ರೇಡ್ ಆಗಿದೆ. ಭರತ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದ ಶಾಸಕರು, ಅವರ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಕಂಪ್ಲಿಯಲ್ಲಿ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ರೇಡ್ ಆಗಿದೆ. NT ಶ್ರೀನಿವಾಸ್ ಕೂಡ್ಲಿಗಿಯ ಶಾಸಕರು, ಕೂಡ್ಲಿಗಿಯಲ್ಲಿ ಮನೆ ಇತ್ತು, ರೇಡ್ ಆಗಿದೆ. ಗೋವರ್ಧನ್ ಅಂತ ನಾಗೇಂದ್ರ PA ಅವರ ಮನೆಯ ಮೇಲೂ ರೇಡ್ ಆಗಿದೆ. 15 ತಾಸು ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ, ಕೆಲವು ಕಡೆಗಳಲ್ಲಿ ಸರ್ಚ್ ನಡೀತಾ ಇದೆ ಅನ್ನುವ ಸುದ್ದಿ ಇನ್ನೂ ನಡೀತಾ ಇದೆ. ತುಕಾರಾಮ್ ಮತ್ತು ಅನ್ನಪೂರ್ಣ, ಪತ್ನಿ ಶಾಸಕಿ, ಪತಿ ಸಂಸದ, ಅವರಿಬ್ಬರದು ಮೊಬೈಲ್ಗಳನ್ನು ಇಡಿ ಅವರು ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದಾರಂತೆ, ರಿಟ್ರೀವ್ಗೆ ಕೊಡ್ತಾರಂತೆ. ಡಿಲೀಟ್ ಆಗಿರೋ ಡೇಟಾ ಎಲ್ಲ ವಾಪಸ್ ತೆಗೆಸೋದಕ್ಕೆ ಕೊಡ್ತಾರಂತೆ. ವಾಟ್ಸಾಪ್ ಕಾಲ್ಗಳ ಬಗ್ಗೆ ವಿಶೇಷ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅತಿ ಹೆಚ್ಚು ವಾಟ್ಸಾಪ್ ಕಾಲ್ಗಳನ್ನು ಯಾರಿಗೆ ಮಾಡಿದಾರೋ ಅವರ ಮೇಲೆ ವಿಶೇಷ ನಿಗಾ. ಅನ್ನಪೂರ್ಣ ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹೊರಗಡೆ ನಿಂತಿದ್ದ ಮಾಧ್ಯಮದವರ ಕಡೆ ಕೈ ಬೀಸಿ ಒಳಗಡೆ ಹೋದರು ಅನ್ನಪೂರ್ಣ ಅವರು. ಸಂಡೂರಿನ ಶಾಸಕಿ, ಬೈ ಎಲೆಕ್ಷನ್ನಲ್ಲಿ ಗೆದ್ರು. ಬಂಗಾರು ಹನುಮಂತು BJP ಕ್ಯಾಂಡಿಡೇಟ್ ವಿರುದ್ಧ. ಇವರೆಲ್ಲರ ಹೇಳಿಕೆಗಳನ್ನು, ಯಾರ್ಯಾರ ಮೇಲೆ ರೇಡ್ ಆಗಿದೆಯೋ ಅವರೆಲ್ಲರ ಹೇಳಿಕೆಗಳನ್ನು ವಿಡಿಯೋ ದಾಖಲು ಮಾಡಿಕೊಂಡಿದ್ದಾರಂತೆ. ಎಲ್ರಿಗೂ 28 ಸ್ಪೆಸಿಫಿಕ್ ಪ್ರಶ್ನೆಗಳನ್ನು ಕೇಳಿದ್ರಂತೆ. 28 ಸ್ಪೆಸಿಫಿಕ್ ಪ್ರಶ್ನೆಗಳು ಎಲ್ರಿಗೂ. ಇದೊಂದು ಡಿಫ್ರೆಂಟ್ ರೀತಿಯ ಇಂಟ್ರಾಗೇಷನ್, ಅದು ಇಂಟ್ರಾಗೇಷನ್ ಪ್ರಾಸೆಸ್. ಅದು ಒಂದೇ ಘಟನೆಗೆ ಸಂಬಂಧಿಸಿದಂತೆ ಎಷ್ಟು ಜನ ಇದ್ದಾರೋ ಅಷ್ಟರನ್ನು ಪ್ರತ್ಯೇಕವಾಗಿ ಕೂಡಿಸಿ ಎಲ್ರಿಗೂ ಒಂದೇ ಪ್ರಶ್ನೆ ಕೇಳೋದು. ಆನ್ಸರ್ಗಳು ಒಂದೇ ಥರ ಬರ್ತಾವ ಅಂತ. ಇಂಥ ದಿವಸ, ಇಷ್ಟನೇ ತಾರೀಕು, ಈ ವಾರ ಎಲ್ಲೆಲ್ಲಿದ್ರಿ ಅಂತ ಕೇಳಿದಾಗ ಎಲ್ರದ್ದು ಉತ್ತರ ಒಂದೇ ಥರ ಇರಬೇಕು. ನಾನು ಅವ್ರ ಜೊತೆಗಿದ್ದೆ, ಇವ್ರ ಜೊತೆಗಿದ್ದೆ, ನಾವು ಇವರು ಒಟ್ಟೊಟ್ಟಿಗೆ ಇದ್ವಿ, ಉಲ್ಟಾ ಹೇಳಿದ್ರೆ ಬಿತ್ತು ಅಂತ. ಈ ಮಾದರಿಯಲ್ಲಿ ಪ್ರಶ್ನೆ ಕೇಳ್ತಾ ಇದೆಯಂತೆ ಇಡಿ. 28 ಪ್ರಶ್ನೆಗಳು ಒಂದೇ ಮಾದರಿಯದ್ದು. ವಾಲ್ಮೀಕಿ ಹಗರಣ ಏನು ಅನ್ನೋದನ್ನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ. ಲೋಕಸಭಾ ಚುನಾವಣೆಗಿಂತ ಮೊದಲು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಅನುದಾನವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿಬಿಡುತ್ತೆ. ಎಷ್ಟು? 180 ಕೋಟಿ ರೂಪಾಯಿ ರಿಲೀಸ್ ಮಾಡಿಬಿಡ್ತಾರೆ. 187 ಕೋಟಿ
ರಿಲೀಸ್ ಮಾಡ್ತಾರೆ, ಅಕೌಂಟಿಗೆ ಬಂದು ಬಿದ್ದಿರುತ್ತೆ, ಫಲಾನುಭವಿಗಳ ಲಿಸ್ಟೇ ಇಲ್ಲ. ಅದೇ ಟೈಮ್ನಲ್ಲಿ ಲೋಕಸಭಾ ಚುನಾವಣೆ, ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ. ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಫಲಾನುಭವಿಗಳಿಗೆ ದುಡ್ಡು ರಿಲೀಸ್ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ಎಲೆಕ್ಷನ್ ಮುಗಿದು ಎಲೆಕ್ಷನ್ ಮುಗಿಯೋ ತನಕ ಅಕೌಂಟ್ನಲ್ಲೇ ಇರಬೇಕು ದುಡ್ಡದು. ಅಕೌಂಟ್ನಲ್ಲಿ ಯಾಕೆ ಇಡಬೇಕು ಅಂತ ಇವರೊಂದಷ್ಟು ಜನ ನಿರ್ಧಾರ ಮಾಡಿ ಉಪಖಾತೆಯನ್ನು ತೆರೆದು, ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆಯನ್ನು ತೆರೆದು ವಸಂತನಗರ ಬ್ರಾಂಚ್ನಿಂದ MG ರೋಡ್ ಬ್ರಾಂಚಿಗೆ ಕಳಿಸ್ತಾರೆ. MG ರೋಡ್ ಬ್ರಾಂಚಿನಿಂದ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲೊಂದು ಕೋಆಪರೇಟಿವ್ ಬ್ಯಾಂಕಿನ ಅಕೌಂಟಿಗೆ ದಾಟಿಸ್ತಾರೆ. ಆ ಅಕೌಂಟ್ನಿಂದ ಬೇರೆ ಬೇರೆ ಬೇರೆಯವರ ಅಕೌಂಟ್ಗಳು, ಜ್ಯುವೆಲ್ರಿ ಶಾಪ್ನವರು, ಪೆಟ್ರೋಲ್ ಬಂಕ್ನವರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರು, ಅವ್ರಿಗೆ ಅಷ್ಟೇ ನೂರಾರು ಅಕೌಂಟ್ಗಳಿಗೆ ಹೋಗುತ್ತೆ ಅಲ್ಲಿಂದ ದುಡ್ಡದು. ಅವರು ಕ್ಯಾಶ್ ವಿಡ್ರಾ ಮಾಡ್ಕೋತಾರೆ. ಕ್ಯಾಶ್ ವಿಡ್ರಾ ಮಾಡ್ಕೊಂಡಿದ್ದನ್ನು ED ಚಾರ್ಜ್ ಶೀಟ್ ಪ್ರಕಾರ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿಗೆ ಬಳಸಲಾಯಿತು ಅಂತ. ತುಕಾರಾಮ್ ಅವ್ರನ್ನ ಗೆಲ್ಲಿಸೋದಕ್ಕೆ ಇದೇ ದುಡ್ಡು ಬಳಕೆಯಾಗಿದ್ದು ಅಂತ ED ಚಾರ್ಜ್ ಶೀಟು. ಲೆಕ್ಕ ಸಿಕ್ಕಿದ್ದು 89 ಕೋಟಿ ರೂಪಾಯಿ ಹೋಗಿದೆ ಅಂತ ED ಅವರು ಹೇಳ್ತಾ ಇದ್ದಾರೆ. ಅದರ ಪೈಕಿ 20 ಕೋಟಿ 19 ಲಕ್ಷ ರೂಪಾಯಿ ಬಳ್ಳಾರಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಬಳಕೆಯಾಗಿದೆ. ಒಂದು ಲೋಕಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8ರ ಪೈಕಿ 4 ಬಳ್ಳಾರಿಲಿ ಬರೋದು. ಬಳ್ಳಾರಿ ಜಿಲ್ಲೆಯ ಏನು ವಿಧಾನಸಭಾ ಕ್ಷೇತ್ರಗಳಿದ್ವಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ, ಅವುಗಳ ಚುನಾವಣಾ ಖರ್ಚಿಗೆ ಈ ದುಡ್ಡೇ ಬಳಕೆ ಮಾಡಿದ್ದು ಅಂತ ED ಚಾರ್ಜ್ ಶೀಟ್ 20 ಕೋಟಿ 19 ಲಕ್ಷ ರೂಪಾಯಿ. ಚಾರ್ಜ್ ಶೀಟ್ನಲ್ಲಿ ಬಹಳ ವಿವರಗಳಿದ್ದಾವೆ. ಉದಾಹರಣೆಗೆ ನಾಗೇಂದ್ರ ಅವರ ಇಲಾಖೆಯಿಂದ ಹೋದಂಥದ್ದು ಇವರ ಇಲಾಖೆಯಲ್ಲಿತ್ತದು. ನಾಗೇಂದ್ರ ಅವರು ಗೆದ್ದದ್ದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಕ್ಷೇತ್ರಕ್ಕೆ 5 ಕೋಟಿ 26 ಲಕ್ಷ ಬಳಸಿದ್ರಂತೆ ED ಚಾರ್ಜ್ ಶೀಟ್ ಪ್ರಕಾರ. ನಾರಾ ಭರತ್ ರೆಡ್ಡಿ ಅವರ ಕ್ಷೇತ್ರಕ್ಕೆ 5 ಕೋಟಿ 74 ಲಕ್ಷ ಬಳಸಿದ್ರಂತೆ. ಕಂಪ್ಲಿ ಗಣೇಶ್ ಅವರ ಕ್ಷೇತ್ರಕ್ಕೆ 4 ಕೋಟಿ 74 ಲಕ್ಷ ಬಳಸಿದ್ರಂತೆ. NT ಶ್ರೀನಿವಾಸ್ ಅವರ ಕ್ಷೇತ್ರದಲ್ಲಿ 4 ಕೋಟಿ 44 ಲಕ್ಷ ಬಳಕೆ ಆಯ್ತಂತೆ. ಹೆಂಗೆ ಬಳಕೆ ಆಗೋದು ಅಂದರೆ ಹೆಂಗೆ? ED ಅವ್ರು ಹೇಳ್ತಾರೆ, ಒಂದೊಂದು ಓಟಿಗೆ 200 ರೂಪಾಯಿ ಹಂಚೋದಕ್ಕೆ ಈ ದುಡ್ಡನ್ನು ಬಳಸ್ಕೊಂಡ್ರು ಅಂತ. ಒಂದು ಓಟಿಗೆ 200 ರೂಪಾಯಿ, ಒಂದು ಬೂತ್ಗೆ ಬೂತ್ ಖರ್ಚು ಅಂತ 10,000 ರೂಪಾಯಿ ಒಂದೊಂದು ಬೂತ್ಗೆ. ಅದರ ವಿವರಗಳನ್ನು ಕೊಟ್ಟಿದ್ದಾರೆ. ED ಇನ್ವೆಸ್ಟಿಗೇಷನಲ್ಲಿ ಬೆಳಕಿಗೆ ಬಂದಿರೋದಂತಿದು. ಉದಾಹರಣೆಗೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 235 ಬೂತ್ಗಳಿದ್ದಾವೆ. ಒಂದೊಂದು ಬೂತ್ಗೆ 10,000ದಂತೆ 23.5 ಲಕ್ಷ ಆಯಿತು. ಜೊತೆಗೆ 2,50,112 ಮತದಾರರಿಗೆ 5 ಕೋಟಿ ರೂಪಾಯಿಗಳನ್ನು ಒಂದೊಂದು ಓಟಿಗೆ 200 ರೂಪಾಯಿ ಅಂತ ಹಂಚಿದ್ದಾರೆ ಅಂತ. ಹಾಗೆ ಎಲ್ಲ ಕ್ಷೇತ್ರದ್ದು ಇದೆ. ವಿವರಗಳನ್ನು ಹೇಳ್ತಾ ಹೋದ್ರೆ ತುಂಬ ಟೈಮ್ ಆಗುತ್ತಿದ್ದು. ಕಂಪ್ಲಿಯಲ್ಲಿ ಒಟ್ಟು ಬೂತು 180, 10,000ದಂಗೆ 18 ಲಕ್ಷ ರೂಪಾಯಿ ಆಯಿತು. 1,60,000 ಮತದಾರರಿಗೆ 200 ರೂಪಾಯಿ ಅಂತೆ ಒಬ್ಬೊಬ್ಬರಿಗೆ ಹಂಚಿದ್ದಾರೆ. 3 ಕೋಟಿ 20 ಲಕ್ಷ ಅಂತೆ. ಕೂಡ್ಲಿಗಿಯಲ್ಲಿ 160 ಬೂತ್ಗಳು 16 ಲಕ್ಷ ರೂಪಾಯಿ 10,000ದಂತೆ ಹಂಚೋದಕ್ಕಾಯಿತು. 1.5 ಲಕ್ಷ ಮತದಾರರಿಗೆ 200 ರೂಪಾಯಿ ಅಂತೆ 3 ಕೋಟಿ ರೂಪಾಯಿ ಹಂಚಿದಾರಂತೆ. ಈ ಅಷ್ಟು ವಿವರಗಳನ್ನು ED ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಿದೆ. ಈಗ ಇಷ್ಟು ವಿವರಗಳು ಹೆಂಗಪ್ಪ ಸಿಗೋದಕ್ಕೆ ಸಾಧ್ಯ ಅಂದರೆ, ಮೊದಲನೇ ಸಲ ರೇಡ್ ಬಿದ್ದಾಗಲೇ ನಮಗೊಂದು ಚೀಟಿ ಸಿಕ್ಕಿತ್ತು ಅನ್ನತ್ತೆ ED. ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ಆ ವಿಷಯವನ್ನು. ನಾವೇನು ಹೊಸದು ಹೇಳ್ತಾ ಇರೋದಲ್ಲ ಇದು. ನಾಗೇಂದ್ರ ಅವರಿಗೆ ಒಬ್ಬ PA ಇದ್ರು, ವಿಜಯ್ ಕುಮಾರ್ ಅಂತ. ಆ ವಿಜಯ್ ಕುಮಾರ್ ಈ ದುಡ್ಡನ್ನೆಲ್ಲ ಹಂಚಿದ್ದಂತೆ. ಹಂಚಿದ ಮೇಲೆ ಬಾಸ್ಗೆ ಲೆಕ್ಕ ಕೊಡಬೇಕಲ್ಲ. ED ಆರೋಪ ಹೇಳ್ತಾ ಇರೋದ ನಾನು, ಮತ್ತೆ ನೆನಪಿರಲಿ, ಬಾಸ್ಗೆ ಲೆಕ್ಕ ಕೊಡಬೇಕಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಹಂಚಿದ್ವಿ ಅಂತ. ಇದನ್ನೆಲ್ಲವನ್ನು ಬರೆದ್ರಂತವ್ರು. ಈ ಕ್ಷೇತ್ರಗಳಿಗೆ ಈ ಶಾಸಕರಿಗೆ ಇಟ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಬರೆದು, ಕೈಯಲ್ಲಿ ಬರೆದು ಅದರದೊಂದು ಫೋಟೋ ತೆಗೆದು ನಾಗೇಂದ್ರರಿಗೆ ವಾಟ್ಸಪ್ ಕಳಿಸಿದ್ರಂತೆ. ಈ ಮೊಬೈಲ್ ಮಾಡೋದು 1-2 ಅಲ್ಲ ರೀ. ಇತ್ತೀಚೆಗೆ ಇಂಥದ್ದೇ ದಾಳಿಗೊಳಗಾದ ರಾಜಕಾರಣಿಯೊಬ್ಬರು ಹೇಳ್ಕೊತಾ ಇದ್ರೆ, ನಾನು ನನ್ನ ನಂಬರ್ನಲ್ಲಿ ಮಾತಾಡೇ ಇಲ್ಲ, ನಾ ಗನ್ಮ್ಯಾನ್ ನಂಬರ್ನ ಮೂಲಕ ಮಾತಾಡಿದ್ದೀನಿ, ನನ್ನ ಹೆಂಗೆ ಹಿಡ್ಕೋತಾರೆ ಅಂತ. ಇಂಥ ರೇಡ್ಗಳನ್ನು ಅನುಭವಿಸಿದ ಇನ್ನೊಬ್ಬ ಅನುಭವಿ ರಾಜಕಾರಣಿ ಅವರು ಕೂಡಿಸ್ಕೊಂಡು ಹೇಳಿದ್ರಂತೆ, ಅದನ್ನು ಯಾವುದನ್ನು ಹೇಳಿ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ ಅಂತ. ಇದು ಯಾವುದನ್ನು ಹೇಳಿ ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ. ಮೊಬೈಲ್ನಲ್ಲಿ ಮಾತನಾಡುವ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆಯೋ, ಮೊಬೈಲ್ನಲ್ಲಿ ಮಾತನಾಡುವುದನ್ನು, ವಾಟ್ಸಪ್ ಮಾಡುವುದನ್ನು, ಇನ್ಯಾವುದೋ ಮೂಲದ ಮೂಲಕ ಸಂವಹನ ಮಾಡೋದನ್ನು ಕಂಡುಹಿಡಿಯೋ ಟೆಕ್ನಾಲಜಿನೂ ಭಾಳ ಮುಂದುವರೆದಿದೆ.
ನಿರಾಳವಾಗಿ ಇರಬೇಡಿ, ಸಿಕ್ಕಾಕೊಂಡಿದ್ದೀರಿ ನೀವು, ತಪ್ಪಿಸ್ಕೊಳ್ಳೋ ಮಾರ್ಗ ಹುಡುಕೊಳ್ಳಿ ಅಂದ್ರಂತೆ. ಇರಲಿ. ನಾಗೇಂದ್ರ ಮತ್ತು ವಿಜಯ್ ಕುಮಾರ್, ನಾಗೇಂದ್ರ ಮಾಜಿ ಸಚಿವರು ಮತ್ತು ವಿಜಯ್ ಕುಮಾರ್ ಅವರ PA ಇಬ್ಬರ ಮೊಬೈಲ್ನಲ್ಲೂ ಆ ಚೀಟಿ ಸಿಕ್ಕಿದೆ. ಅಂದರೆ ನೋಡಿ ಡಿಲೀಟ್ ಮಾಡಿರ್ತಾರೆ ಇವರು, ಬಟ್ ರಿಟ್ರೀವ್ಗೆ ಹಾಕಿದ್ರೆ ಬಂದೇ ಬರುತ್ತದು. ನೀವು ಮೊಬೈಲ್ ತಗೊಂಡಾಗಿಂದ ಈ ಕ್ಷಣದ ತನಕ ನಿಮ್ಮ ಮೊಬೈಲ್ಗೆ ಏನೇನು ಬಂದಿದೆಯೋ ಅಷ್ಟು ಇತಿಹಾಸವನ್ನೇ ತೆಗಿಬಹುದು. ಪೂರ್ತಿ ಜನ್ಮ ಜಾಲಾಡಿ ಜಾತಕನೇ ತೆಗೆದು ಬಿಡ್ಬೋದು. ಅದರದ್ದು ತೆಗೆದಿದ್ದಾರೆ. ಈ ಚೀಟಿ ಸಿಕ್ಕಿದೆ. ಅದನ್ನು ಸಾಕ್ಷ್ಯವಾಗಿ ಬಳಸಿಕೊಂಡು ಆರೋಪಗಳನ್ನು ಫ್ರೇಮ್ ಮಾಡಿದೆ ಇಡಿ. 200 ರೂಪಾಯಿ ಒಂದು ಓಟಿಗೆ ಕೊಟ್ಟಿದ್ದಾರೆ, 10,000 ರೂಪಾಯಿ ಒಂದು ಬೂತಿಗೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದ ಪೈಕಿ 89 ಕೋಟಿಯ ಪೈಕಿ 20 ಕೋಟಿ 19 ಲಕ್ಷ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಖರ್ಚಾಗಿದೆ ಅಂತ. ಅದರ ಜೊತೆಗೆ ಹೈದರಾಬಾದಿಗೆ ಹೋಯ್ತಲ್ಲ ದುಡ್ಡು, ಹೈದರಾಬಾದಿಗೆ ಹೋದ ನಂತರ, ಹೈದರಾಬಾದಿನ ಒಂದು ಕೋಆಪರೇಟಿವ್ ಸೊಸೈಟಿಗೆ ಹೋದ ನಂತರ ಅಲ್ಲಿಂದ ನೂರಾರು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟೇ ಅದನ್ನು ವಾಪಸ್ ಅಲ್ಲಿ ಕ್ಯಾಶ್ ವಿಡ್ರಾ ಮಾಡ್ಕೊಳ್ತಾರೆ ಬ್ಯಾಂಕ್ನಲ್ಲಿ. ಅವ್ರಿಗೊಂದಷ್ಟು ಕಮಿಷನ್ ಕೊಡ್ತಾರೆ. ಉದಾಹರಣೆಗೆ ಒಬ್ಬ ಯಾರೋ ಬಾರ್ ಓನರಪ್ಪ, ಅವನ ಜೊತೆಗೆ ಮೊದಲೇ ಮಾತಾಡ್ತಾರೆ, ನಿನ್ನ ಅಕೌಂಟ್ಗೆ ಇಷ್ಟು ದುಡ್ಡು ಬರುತ್ತೆ, ಉದಾಹರಣೆಗೆ 1 ಕೋಟಿ ಬರುತ್ತೆ, 1 ಕೋಟಿಯಲ್ಲಿ ನೀನು ವಿಡ್ರಾ ಮಾಡಿಸಿ ಕೊಡಬೇಕು. ಬಾರ್ ಓನರ್ ಕೇಳ್ತಾನೆ, ನನಗೇನು ಹಂಗಿದ್ರೆ ಅಂತ. 5 ಲಕ್ಷ ನೀ ಇಟ್ಕೋ ಅಂತಾರೆ. 5 ಲಕ್ಷ ನೀನು ಇಟ್ಕೋ, 95 ಲಕ್ಷ ನಮಗೆ ಮಾಡಿಕೊಡು ಅಂತ. ಅವನಿಗೇನ್ರಿ ಪುಗ್ಸಟ್ಟೆ ದುಡ್ಡು ಮಾಡಿಕೊಟ್ಟ ಆತ. ಆ ದುಡ್ಡನ್ನು ಬಳ್ಳಾರಿಗೆ ಹವಾಲಾ ಮೂಲಕ ತರಿಸಲಾಗಿದೆ ಅಂತ ಇಡಿ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಹವಾಲಾ ಮೂಲಕ. ಈ ನಾಗೇಂದ್ರರಿಗೆ ಇನ್ನೊಬ್ಬ ಆಪ್ತ ಇದ್ದ, ನೆಕ್ಕುಂಟಿ ನಾಗರಾಜ್ ಅಂತ. ನೆಕ್ಕುಂಟಿ ನಾಗರಾಜ್ಗೊಬ್ಬ ತಮ್ಮ ರಮೇಶ ಅಂತ. ನೆಕ್ಕುಂಟಿ ನಾಗರಾಜು ರಮೇಶನಿಗೆ ಹೇಳ್ತಾರೆ, ಅವರ ಕೈಗೆ ಒಂದು 20 ರೂಪಾಯಿ ನೋಟ್ ಕೊಡ್ತಾರೆ. ನೀನು ಹೈದರಾಬಾದಿಗೆ ಹೋಗಿ ಇಂತಿಂಥವ್ರನ್ನ ಸಂಪರ್ಕ ಮಾಡಿ ಅವರ ಕೈಗೆ ಈ 20 ರೂಪಾಯಿಯ ನೋಟನ್ನು ಕೊಟ್ಟರೆ ಅವರು ನಿನಗೆ 1.5 ಕೋಟಿ ಕೊಡ್ತಾರೆ, 1.5 ಕೋಟಿ ಹಾರ್ಡ್ ಕ್ಯಾಶ್ ಕೊಡ್ತಾರೆ. ಆ ಕ್ಯಾಶ್ ತಗೊಂಡು ನೀನು ಬಳ್ಳಾರಿಗೆ ಬರಬೇಕು ಅಂತ ನೆಕ್ಕುಂಟಿ ನಾಗರಾಜು ತಮ್ಮ ರಮೇಶಿಂಗ್ ಹೇಳಿದ್ರಂತೆ. ಅದೇ ರೀತಿಯಲ್ಲಿ ಹೈದರಾಬಾದ್ನಲ್ಲಿ ದುಡ್ಡು ಕೊಡೋರಿಗೆ ಕಳಿಸಿರ್ತಾರೆ. ಇದೊಂದು ಫೋಟೋ ತೆಗಿತಾರೆ, ಎಕ್ಸಾಕ್ಟ್ಲಿ ಇದೇ ಫೋಟೋ, ಸುಮ್ಮನೆ 20 ರೂಪಾಯಿದು ಯಾವುದೋ ಇಂಟರ್ನೆಟ್ನಲ್ಲಿರೋ ಫೋಟೋನೋ ಅಥವಾ ನಮ್ಮ ಪರ್ಸ್ನಲ್ಲಿರೋ ಫೋಟೋನ ಕಳಿಸ್ತಾ ಇಲ್ಲ ನಾವು. ಎಕ್ಸಾಕ್ಟ್ಲಿ ಇದೇ ಫೋಟೋ ರಮೇಶ್ ಮೊಬೈಲ್ನಲ್ಲಿ ಸಿಕ್ಕಿದ್ದಿದ್ದು. ಈ ಫೋಟೋ ತೆಗೆದು ಅವ್ರಿಗೆ ಕಳಿಸ್ತಾರೆ. ನಂಬರ್ ನೋಟ್ ಮಾಡ್ಕೋತಾರೆ ಇವರು. ಇದೇ ನೋಟನ್ನು ಯಾರು ತಂದು ಕೊಡ್ತಾರೋ ಅವ್ರಿಗೆ 1.5 ಕೋಟಿ ಕ್ಯಾಶ್ ಕೊಡಬೇಕು. ಅವ್ರಿಗೆ ಕೊಡಬೇಕು 1.5 ಕೋಟಿ ಕ್ಯಾಶು. ರಮೇಶ ಈ ನೋಟನ್ನು ತಗೊಂಡು ಹೈದರಾಬಾದಿಗೆ ಹೋಗಿ, ಹೈದರಾಬಾದ್ನಲ್ಲಿ ಅಲ್ಲಿ ಸತ್ಯನಾರಾಯಣ ವರ್ಮ ಅನ್ನುವಂಥ ಒಬ್ಬ ಮಿಡ್ಲ್ ಮ್ಯಾನ್ ಇದ್ದ, ಆತನಿಗೆ ಕೊಡೋದಕ್ಕೆ ಹೇಳಿರ್ತಾರೆ. ರಮೇಶ ತಗೊಂಡೋಗಿ ಈ 20 ರೂಪಾಯಿ ನೋಟನ್ನು ಕೊಟ್ಟಾಗ ಅವರು ಬ್ಯಾಗ್ಗೆ ತುಂಬಿ 1.5 ಕೋಟಿ ಕೊಟ್ರಂತೆ. ಅದನ್ನು ಈತ ಬಳ್ಳಾರಿಗೆ ತಗೊಂಬಂದಂತೆ ನೆಕ್ಕುಂಟಿ ನಾಗರಾಜನ ತಮ್ಮ ರಮೇಶ. ಈ ಫೋಟೋನು ಮೊದಲನೆಯ ರೇಡ್ನಲ್ಲೇ ಸಿಕ್ಕಿತ್ತು. ರಮೇಶನ್ ಹಿಡ್ಕೊಂಡು ಇಡಿ ಅವ್ರು ಕೇಳ್ತಾರೆ, ಇದೇನಿದು 20 ರೂಪಾಯಿ ನೋಟಿನ ಫೋಟೋ ಅಂತ. ಇಂಟ್ರೋಗೇಷನ್ ಲೆವೆಲ್ ಬೇರೆ ಬೇರೆ ಇರ್ತವೆ, ಬೇರೆ ಬೇರೆ ರೀತಿಯಲ್ಲಿ ನಡೀತವೆ ಇಂಟ್ರೋಗೇಷನ್ಗಳು. ಆತ ಹೇಳಿದಂತೆ, ನನಗೇನು ಗೊತ್ತಿಲ್ಲ ಸರ್, ನಮ್ಮ ಅಣ್ಣ ನನಗೆ ಈ ನೋಟ್ ಕೊಟ್ಟ, ಇದನ್ನು ಸತ್ಯನಾರಾಯಣ ವರ್ಮ ಅಂತ ಹೈದರಾಬಾದ್ನಲ್ಲಿರ್ತಾರೆ, ಅವ್ರದ್ದು ಫೋನ್ ನಂಬರ್ ಇದು, ಇವ್ರಿಗೆ ಹೋಗಿ ತೋರಿಸಿದ್ರೆ ನಿನಗೆ ದುಡ್ಡು ಕೊಡ್ತಾರೆ, ಆ ದುಡ್ಡು ತಗೊಂಬ ಅಂತ ಹೇಳ್ದ. ನಮ್ಮ ಅಣ್ಣ ಹೇಳ್ದಂಗೆ ನಾನು ಹೋಗಿದ್ದೀನಿ, ತಗೊಂಡು ಬಂದು ಕೊಟ್ಟಿದ್ದೀನಿ, ಇದ್ರ ಮುಂದೆ ನನಗೆ ಏನೂ ಗೊತ್ತಿಲ್ಲ ಅಂತ ರಮೇಶ ಇಡಿ ಮುಂದೆ ಒಪ್ಪಿಕೊಂಡಿರುವುದಂತ ಸತ್ಯ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಅದರಲ್ಲಿ ಹವಾಲಾನು ನಡೀತು ಅಂತ. PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಟ್ರಾಕ್ಟ್ ಆಗುವಂಥ ಕ್ರೈಮು, ಅಕೌಂಟ್ ಮೂಲಕ ದುಡ್ಡನ್ನು ಹೈದರಾಬಾದಿಗೆ ಕಳಿಸಿದ್ದು. ಅದೇ ಆ್ಯಕ್ಟ್ ಅಟ್ರಾಕ್ಟ್ ಆಗುವಂಥ ಇನ್ನೊಂದು ಕ್ರೈಮು ಹವಾಲಾ ಮೂಲಕ ದುಡ್ಡನ್ನು ಬಳ್ಳಾರಿಗೆ ತಂದಿದ್ದು. ಅಂದರೆ ಹಣಕಾಸು ಇಲಾಖೆಯಲ್ಲಿದ್ದ ದುಡ್ಡು ವಸಂತನಗರ ಬ್ರಾಂಚಿಗೆ ಹೋಗುತ್ತೆ, ಯೂನಿಯನ್ ಬ್ಯಾಂಕು. ಅಲ್ಲಿಂದ MG ರೋಡಿನ ಯೂನಿಯನ್ ಬ್ಯಾಂಕಿನ ಉಪಖಾತೆಗೆ ಹೋಗುತ್ತೆ. ಅಲ್ಲಿಂದ ಹೈದರಾಬಾದಿನ ಜುಬ್ಲಿ ಹಿಲ್ಸ್ನ ಒಂದು ಸಹಕಾರಿ ಬ್ಯಾಂಕಿಗೆ ಹೋಗುತ್ತೆ. ಅಲ್ಲಿಂದ ಬೇರೆ 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 ಬಿಸ್ನೆಸ್ ಮನ್ಗಳಿಗೆ ಹೋಗುತ್ತೆ. ಅವರು ಕ್ಯಾಶ್ ತೆಗೆಸ್ಕೊಡ್ತಾರೆ. ಆ ಕ್ಯಾಶು ಬಳ್ಳಾರಿಗೆ ಬರುತ್ತೆ. ಬಳ್ಳಾರಿಯ ಚುನಾವಣೆಯಲ್ಲಿ ಖರ್ಚಾಗುತ್ತೆ. ಇದು ಇಡಿ ಮಾಡಿರುವಂಥ ಆರೋಪ. ಇದರ ಭಾಗವಾಗಿ ಯಾರ್ಯಾರಿಗೆ ದುಡ್ಡು ಹೋಗಿತ್ತಲ್ಲ 20 ಕೋಟಿ 19 ಲಕ್ಷದ ಪೈಕಿ ಅವರೆಲ್ಲರ ಮೇಲೂ ಇಡಿ ಇವತ್ತು ರೇಡ್ ಮಾಡಿದೆ. ಇವರ ಪೈಕಿ ನಾರಾ ಭರತ್ ರೆಡ್ಡಿ ಇದ್ದಾರಲ್ಲ, ಬಳ್ಳಾರಿ ನಗರ ಶಾಸಕರು, ಅವರ ಮನೆಯಲ್ಲಿ ಇನ್ನೊಂದು ಸಿಕ್ತಂತೆ. ಇನ್ನೊಂದು ಪೇಪರ್ ಅದು ಇಲ್ಲೇ ಇತ್ತು, ನಾ ಮರ್ತು ಬಂದ್ರಿ. ಅದರಲ್ಲಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಇವರ ಎಲೆಕ್ಷನ್ನಿಗೆ
41,99,00,000 ರೂಪಾಯಿ ಖರ್ಚು ಮಾಡಿದ್ದರ ಲೆಕ್ಕ ಬರೆದಿಟ್ಬಿಟ್ಟಿದ್ದಾರೆ. 41,99,00,000. ಅದರಲ್ಲಿ ತಂದೆ ಹೆಸರಿದೆ, ಸೂರ್ಯನಾರಾಯಣ ರೆಡ್ಡಿ ಅವರ ತಂದೆ, ಅವ್ರದ್ದು ಹೆಸರಿದೆ ನೋಡಿ. ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಅಂತ ಇದೇ ಪೇಪರ್ ಸಿಕ್ಕಿರೋದು. ಅದರಲ್ಲಿ ಹೆಚ್ಚುವರಿ ಮತ 1,000 ಓಟಿಗೆ, ಅಡಿಷ್ನಲ್ ಓಟಿಗೆ 60 ಲಕ್ಷ ಅನ್ನೋ ಲೆಕ್ಕನೂ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಅಂತ ನೀಟಾಗಿ ಬರೆದು ತಾರೀಖು ಸಮೇತ ಬರೆದಿಟ್ಬಿಟ್ಟಿದ್ದಾರೆ, ಅದರಲ್ಲಿ ಡೇಟ್ ಸಮೇತ ಬರೆದಿಟ್ಬಿಟ್ಟಿದ್ದಾರೆ. ಇದು ಸಿಕ್ತಂತೆ ರೇಡ್ನಲ್ಲಿ. ಇದೇನಿದು ಅಂತ ಕೇಳಿದರೆ, ನಾರಾ ಭರತ್ ರೆಡ್ಡಿ ಅವರು ನನ್ನ ಗ್ರಾನೈಟ್ ಬಿಸ್ನೆಸ್ಸಿನ ಲೆಕ್ಕ ಬರೆದಿಟ್ಟಿದ್ದೆ ಅಂತಾರಂತೆ. ಗ್ರಾನೈಟ್ ಬಿಸ್ನೆಸ್ ನಮ್ಮದು, ಅದರದ್ದು ಲೆಕ್ಕ ಇದು ಅಂತಾರಂತೆ. ಇದಕ್ಕೆ ಡಾಕ್ಯುಮೆಂಟ್ ಏನೇನಿದೆಯೋ ತಗೊಂಡು ಬನ್ನಿ ಅಂತ ಇಡಿ ಅವರು ಹೇಳಿದ್ದಾರೆ. ಇದು ಕೊಟ್ಟಿರಲ್ಲ, ನೀವು ಬಿಸ್ನೆಸ್ ಮಾಡಿದ್ದೀರಿ ಅಂದರೆ ಆನ್ ರೆಕಾರ್ಡ್ ಎಲ್ಲ ಇರಬೇಕು, ತಗೊಂಬನ್ನಿ ಇದನ್ನೊಂದು ಸಲ ಅಂತ ಹೇಳಿದಾರಂತೆ. ಅಕಸ್ಮಾತ್ ನಾರಾ ಭರತ್ ರೆಡ್ಡಿ ಅವರಿಗೆ ಇದನ್ನು ಕೊಡೋದಕ್ಕಾಗದೆ ಹೋದರೆ ಇನ್ನೊಂದು ಕೇಸ್ ಆಗುತ್ತಾ? ವಿ ಡೋಂಟ್ ನೋ. ಪ್ರತ್ಯೇಕವಾದ ಕೇಸು. ಈ ಇಡಿ ದಾಳಿಗಳ ವಿಷಯದಲ್ಲಿ ಅನೇಕರಿಗಿರೋ ಟೆನ್ಷನ್ನೇ ಇದು. ಯಾವ ಕೇಸ್ ದಾಖಲಾಗಿರುತ್ತಲ್ಲ, ಆ ಕೇಸಿಗೆ ಸಂಬಂಧಪಟ್ಟಂಗೆ ರೇಡ್ ಮಾಡಿ ಹುಡುಕಾಡಿ ಅದಕ್ಕೆ ಏನು ಸಿಗುತ್ತೋ ತಗೊಂಡು ಹೋದ್ರೆ ಆ ಮಾತು ಬೇರೆ. ಇವ್ರು ಹಂಗಲ್ಲ, ಇಡಿ ಅವರು ಹುಡುಕೋವಾಗ ಎಲ್ಲನೂ ಹುಡುಕ್ಬಿಡ್ತಾರೆ. ಆಮೇಲೆ ಇದೇನು ಅದೇನು ಅದ್ಯಾಕೆ ಇದ್ಯಾಕೆ ಅಂತ ಕೇಳ್ತಾ ಕೂತ್ಕೊಂಡ್ಬಿಡ್ತಾರೆ. ಮೂಲ ಕೇಸ್ ಕಡಿಮೆ ಇರುತ್ತೆ. ಅದರ ತನಿಖೆಯ ಸಂದರ್ಭದಲ್ಲಿನ ಸರ್ಚ್ನಲ್ಲಿ ಇನ್ನೇನೋ ಹೊರಗೆ ಬಂದುಬಿಡುತ್ತೆ. ಇತ್ತೀಚೆಗೊಂದು ಪ್ರಕರಣದ್ದು ಅದೇ. ಅವ್ರು ಹೇಳ್ತಾ ಇದ್ರು, ಇಂಥ ಒಂದು ಪ್ರಕರಣ ದಾಖಲಾಗಿದೆ, ಇಷ್ಟು ಲಕ್ಷ ಅಕ್ರಮವಾಗಿ ಸಾಗಾಟ ಆಗಿದೆ ಅಂತ ಇಡಿ ಅವರು ಬಂದು ರೇಡ್ ಮಾಡಿದ್ದಾರೆ. ಅಷ್ಟೇ ಲಕ್ಷದ್ದಾದರೆ ನಾನು ಹೆಂಗೋ ಹ್ಯಾಂಡಲ್ ಮಾಡ್ಕೊಂಬಿಡ್ತೀನಿ, ಇನ್ನೊಂದಷ್ಟು ಕೋಟಿದೇನೋ ವ್ಯವಹಾರ ಮಾಡಿದ್ವಿ, ಅದು ಸಿಕ್ಕಾಕೊಂಡ್ಬಿಟ್ಟಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅಂತಿದ್ರು. ಒನ್ಸ್ ಅಗೇನ್ ಕರ್ನಾಟಕದ ಒಬ್ಬ ರಾಜಕಾರಣಿ. ಇದನ್ನು ಹುಡುಕೋದಕ್ಕೆ ಬಂದಾಗ, ಲಕ್ಷಗಳ ವ್ಯವಹಾರ ಹುಡುಕೋದಕ್ಕೆ ಬಂದಾಗ ಇಡಿ ಅವರಿಗೆ ಕೋಟಿಗಳದ್ದು ಇನ್ನೊಂದು ವ್ಯವಹಾರ ಸಿಕ್ಕಿಬಿಟ್ಟಿದೆ. ಲಕ್ಷಗಳದ್ದು ಹೆಂಗೋ ಹ್ಯಾಂಡಲ್ ಮಾಡ್ಕೊತೀನಿ ನಾನು, ಆ ಕೋಟಿನ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ ಅಂತ ಹೀಗೆ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗಿದೆ. ಈಗ 41,99,00,000 ರೂಪಾಯಿ ಅಂದರೆ 42 ಕೋಟಿಗೆ 1 ಲಕ್ಷ ಕಡಿಮೆ ನಾರಾ ಭರತ್ ರೆಡ್ಡಿಯವರ ಡಾಕ್ಯುಮೆಂಟ್ಗಳೇ ಬರೆದಿಟ್ಟಿರುವ ಲೆಕ್ಕ ಇಡಿಗೆ ಸಿಕ್ಕಿದೆ. ಅಕಸ್ಮಾತ್ ಇವರು ಅದಕ್ಕೆ ದಾಖಲೆಗಳನ್ನು ಕೊಡೋದಕ್ಕಾಗದೆ ಹೋದರೆ ಕೇಸ್ ಮಾಡ್ಕೊಳ್ತಾರಂತ ಇಡಿ ಅವರು. ಬರೆದಿರೋ ಒಂದು ಖಾಲಿ ಹಾಳೆಯಲ್ಲಿ ಬರೆದಿರೋದ್ರ ಮೇಲೆ ಕೇಸ್ ಮಾಡ್ಕೊಳ್ಳೋದಕ್ಕೆ ಆಗತ್ತಾ? ಐ ಡೌಟ್. ಮಾಡ್ಕೊಂಡ್ರೆ ಹೇಳ್ತೀವಿ, ಮಾಡ್ಕೊಳ್ಳದೆ ಇದ್ದರೂ ಹೇಳ್ತೀವಿ. ಒಂದು ನ್ಯೂಸ್ ಇದೆ, ಬಳ್ಳಾರಿಯ 5 ಜನ ಶಾಸಕರು ಒಬ್ಬ ಸಂಸದರ ಮೇಲಿನ ಇಡಿ ರೇಡಿಗೆ ಸಂಬಂಧಿಸಿದಂತೆ. ಇದ್ರ ಬಗ್ಗೆ ಕೇಳಿದರೆ ಕಾಂಗ್ರೆಸ್ನವ್ರೇನು ಹೇಳ್ತಾರೆ? ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಇಡಿ, ಐಟಿ, ಸಿಬಿಐಗಳನ್ನು ಸೂತ್ರದ ಬೊಂಬೆಗಳಂತೆ ಬಳಸಿಕೊಳ್ಳಲಾಗ್ತಾ ಇದೆ. ತಮ್ಮ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಇವುಗಳನ್ನು ಬಳಸ್ತಾ ಇದ್ದಾರೆ ಅಂತ ಬಿಜೆಪಿಯವ್ರಿಗೆ ಕೇಳಿದ್ರೆ, ಮಾಡಿದ್ದುಣ್ಣೋ ಮಾರಾಯ, ಹಗರಣ ಮಾಡಿದ್ದೀರಿ, ಅನುಭವಿಸಿ ಅಂತಾರೆ. ಕೇಳಿಸ್ಕೊಂಬಿಡಿ ಒಂದ್ಸಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಪಿ ಅಥವಾ ಏನೋ ಚೀಟಿ ಬರ್ಕೊಂಡಿದ್ದ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿತ್ತು. ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ. ಏನು ಆ ದುಡ್ಡು ಮಿಸ್ಯೂಸ್ ಯಾರೋ ಅಧಿಕಾರಿಗಳು ಮಾಡಿದ್ರು ಅದನ್ನ 90% ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು. ಸೊ ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ MLAಗೂ ಸಂಬಂಧ ಇಲ್ಲ. ಇಡಿ ಅವರು ರೈಡ್ ಮಾಡಿದ್ರು, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದು ಅಷ್ಟೇ. ನಮ್ದು ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿಪಡಿಸಲ್ಲ. ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ. ನೀವು ಎಲೆಕ್ಷನ್ ದಲ್ಲೇ ಇದನ್ನ ಘಟನೆ ಮಾಡ್ಬೇಕಾಗಿದೆ. ಆದರೆ 1 ವರ್ಷದ ನಂತರ, 1.5 ವರ್ಷದ ನಂತರ ಎಲ್ಲ ಇಲ್ಲಿರ್ತಕ್ಕಂಥ MLAಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿದೆ. ನಮ್ಮೆಲ್ಲ MLAಗಳು ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ
ಇಲ್ಲಪ್ಪ ಬಹಳಷ್ಟು ಸಹಜಗಳು ಇರು ಮಾತಾಡ್ದಂಗೆ ನಡ್ಕೊಂತಾರಂದೇಳಿ ಅನ್ಕೊಂಡಿದ್ರು. ಈ ಹಿಂದ್ಗಡೆ ಯಾರು ಮಹಾನಾಯಕರಿದಾರ ಇವತ್ತು ಏನಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ, ಸ್ಕಾಲರ್ಶಿಪ್ ಹಣ, ಅವ್ರಿಗೆ ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ, ಸಾಕಷ್ಟು ಮಂದಿ ಬಡವರಿಗೆ ಎಲ್ಲ ಯೋಜನೆಗಳು ಬೇಕಾದಂತ ಹಣವನ್ನು ಇವರು ನೀರನ್ನು ಕುಡಿದು ಬಿಟ್ರು. ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸ್ಕೊಂಡಾರ. ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ. ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರಿಗಿನ ಅವ್ರು ಸಾಂದಿದ ಏನಕ್ಕಿದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಇಡಿ ತನ್ನ ಎಫ್ಐಆರ್ ನಲ್ಲಿ ಇದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡಿದ್ದಾರೆ, ಬೇರೆ ಬೇರೆ ಕಡೆಗೆ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಎಫ್ಐಆರ್ ನಲ್ಲಿ ಸೇರಿಸಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಎಫ್ಐಆರ್ ನಲ್ಲಿ ಸ್ವತಃ ನಾಗೇಂದ್ರ ಅವರ ಹೆಸರನ್ನು ಬಿಟ್ಟಿದ್ರು. ಅಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಇಡಿ ತನಿಖೆ ಸರಿಯಾಗಿ ನಡೆದಿತ್ತು. ಮತ್ತು ಇಡೀ ಚುನಾವಣೆಯನ್ನ ವಾಲ್ಮೀಕಿ ನಿಗಮದ ಹಣದ ಮುಖಾಂತರವೇ ಬಳ್ಳಾರಿಯ ಚುನಾವಣೆ ನಡೆದಿತ್ತು ಅನ್ನೋದು ಸ್ಪಷ್ಟ ಆಗಿದೆ. ಇನ್ನಷ್ಟು ತನಿಖೆ ತೀವ್ರಗೊಳ್ಳಬೇಕು ನಾವು ಆಗ್ರಹಿಸ್ತೇವೆ, ನಿರೀಕ್ಷೆ ಮಾಡ್ತಾ ಇದ್ದೇವೆ. ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವ್ರದ್ದು ಆರೋಪ, ಕಾಂಗ್ರೆಸ್ನವ್ರ ಮೇಲೆ ಬಿಜೆಪಿಯವರದ್ದು ಆರೋಪ. ಇದನ್ನ ನಾವು ಜನಸಾಮಾನ್ಯರಾದವ್ರು ಹೆಂಗೆ ನೋಡಬೇಕು? ಇದೇ ಆರೋಪ ಮಾಡ್ಕೊಂಡು ವಿಪಕ್ಷಗಳು, ವಿರೋಧ ಪಕ್ಷಗಳೆಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿದ್ವು. ಮೋದಿ ಸರ್ಕಾರ CBI, ED, IT ದುರುಪಯೋಗ ಪಡಿಸಿಕೊಂಡು ತಮ್ಮ ರಾಜಕೀಯ ವಿರೋಧಿಗಳನ್ನು ಹಣದಾಕ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿ ಕಳಿಸ್ತು? ನೀವೇನು ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹೆದರ್ತೀರಪ್ಪ, ಹೋಗಿ ಮನೆಗೆ ಅಂತ ಹೇಳ್ತು ಸುಪ್ರೀಂ ಕೋರ್ಟು. ಇದು ಒಂದು. ಹಂಗಂತ ED, IT, CBI ದುರುಪಯೋಗ ಆಗ್ತಿಲ್ವಾ? ಡೆಫಿನೆಟ್ಲಿ ಆಗ್ತಿದೆ. ನಂಬರ್ಗಳು ಹೇಳ್ತವ್ರಿ. ಅರೌಂಡ್ 98% ಒಟ್ಟಾರೆ ರಾಜಕೀಯ ಸಂಬಂಧ ಇಟ್ಟುಕೊಂಡವರ ಮೇಲೆ ಏನು ED, IT, CBI ರೇಡು ಆ್ಯಕ್ಷನ್ಗಳನ್ನು ಮಾಡ್ತಾ ಇದ್ದಾವಲ್ಲ, ಹತ್ತತ್ರ 98% ಅವು ರಾಜಕೀಯ ವಿರೋಧಿಗಳ ಮೇಲೆ ಇದ್ದಾವೆ. ಏನದರ ಅರ್ಥ ಹಂಗಿದ್ರೆ? BJP ಮತ್ತು BJPಯ ಮಿತ್ರ ಪಕ್ಷಗಳಲ್ಲೆಲ್ಲ ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ತುಂಡುಗಳೇ ಇದ್ದಾರೆ. ವಿಪಕ್ಷಗಳಲ್ಲೆಲ್ಲ ಕಳ್ಳರು, ಕಾಕರು, ದರೋಡೆಕೋರರು ಇದ್ದಾರೆ ಅಂತ ಅರ್ಥನಾ? ಇಲ್ಲ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಗೊತ್ತಾಗತ್ತೆ. ಹಂಗಂತ ಈ ಕೇಸ್ನಲ್ಲಿ ಸುಳ್ಳು ಕೇಸ್ ಹಾಕಿದ್ರ, ಏನೂ ಇಲ್ಲದೆ ಇರೋ ಕೇಸ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರ? ಕಣ್ಣು ಮುಂದೆ ಇದೆ ಸ್ವಾಮಿ. ಚಂದ್ರಶೇಖರ್ ಅನ್ನುವಂಥ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಬೆಳಕಿಗೆ ಬಂದ ಪ್ರಕರಣ ಇದು. ವಾಲ್ಮೀಕಿ ನಿಗಮದ ಅಧಿಕಾರಿಯಾಗಿದ್ರು. ಇವತ್ತು 11ನೇ ತಾರೀಕು, ಜೂನ್ 11 ಅಲ್ಲ, ಮೊನ್ನೆ ಮೇ 26ನೇ ತಾರೀಕು ಚಂದ್ರಶೇಖರ್ ಸುಯಿಸೈಡ್ ಮಾಡ್ಕೊಂಡು 1 ವರ್ಷ ಆಯಿತು. ಈತ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ ಬಹುಶಃ ವಾಲ್ಮೀಕಿ ಹಗರಣ ಹೊರಗೆ ಬರ್ತಿರಲಿಲ್ಲ. ಹಂಗೆ ಹೊರಗೆ ಬಂದಂತಹ ಪ್ರಕರಣ ಇದು. ಆನ್ ದ ಫ್ಲೋರ್ ಆಫ್ ದ ಹೌಸ್ ಮುಖ್ಯಮಂತ್ರಿಗಳು ಹೌದು 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ರು. ಆನ್ ದ ಫ್ಲೋರ್ ಆಫ್ ದ ಹೌಸ್. ಈ ಸರ್ಕಾರದಲ್ಲೊಂದು ಮಜಾ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಹಿಂಗಿರಲಿಲ್ಲ. ಇದು ಏನೇ ತಪ್ಪು ನಡೆದ್ರೂ ಅಧಿಕಾರಿಗಳ ಹೊಣೆ, ಏನೇ ಕರೆಕ್ಟ್ ನಡೆದ್ರೂ ನಾವು ಮಾಡಿದ್ದೀವಿ, ನಮಗೆ ಕ್ರೆಡಿಟ್ ಕೊಡಿ ಅಂತ. ಈ ಸರ್ಕಾರದ ವಿಶೇಷತೆ ಇದು. ಮುಡಾ ಹಗರಣ ನಡೆಯುತ್ತೆ. ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ ತಗೊಂಡಿದ್ದ ಆರೋಪ. ಅಧಿಕಾರಿಗಳು ಕೊಟ್ಟು ತಪ್ಪು ಮಾಡಿದ್ರು, ಅಧಿಕಾರಿಗಳ ತಪ್ಪು. ವಾಲ್ಮೀಕಿ ಹಗರಣ ಅಧಿಕಾರಿಗಳ ತಪ್ಪು, ಅವರು 89 ಕೋಟಿ ಸಾಗಿಸಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಕಾಲು ತುಳಿತ, ಅಧಿಕಾರಿಗಳ ತಪ್ಪು, ಸಸ್ಪೆಂಡ್ ಮಾಡ್ರಿ. ದಕ್ಷಿಣ ಕನ್ನಡದಲ್ಲಿ ಕೊಲೆಗಳಾಗ್ತಿದ್ದಾವೆ, ಅಧಿಕಾರಿಗಳ ತಪ್ಪು, ಟ್ರಾನ್ಸ್ಫರ್ ಮಾಡ್ರಿ. ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ತಪ್ಪು. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ನಾವು ಮಾಡಿದ್ದೀವಿ, ನಾವು ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಹಂಗಿದು. ನೆನ್ನೆ ಕಾಲ್ತುಳಿತದ ಪ್ರಕರಣವಾದ ಚರ್ಚೆ ಮಾಡ್ತಿದ್ದಾಗಲೂ ಕಾಂಗ್ರೆಸ್ನಿಂದ ತೇಜಸ್ವಿನಿ ಅವರು ಬಂದಿದ್ರು. ಕರ್ನಾಟಕದೊಂದೇ ಚರ್ಚೆ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ಸಿಂದೊಂದೇ ಚರ್ಚೆ ಮಾಡ್ತಾ ಇದ್ದೀರಿ. ಹರಿದ್ವಾರದಲ್ಲಾಗಲಿಲ್ವಾ, ಅಲ್ಲಾಗಲಿಲ್ವಾ, ಮುಂಬೈನಲ್ಲಾಗಿಲ್ವಾ, ಮೋರ್ಬಿಯಲ್ಲಿ ಬ್ರಿಡ್ಜ್ ಕುಸಿದು ಬಿದ್ದಿಲ್ವಾ? ನಾನು ಹೇಳಿದ್ದು ಕೋರ್ಟ್ ಮುಂದೆ ವಾದ ಮಾಡಿ ಅದನ್ನು. ಹಂಗಿದ್ರೆ ಕೋರ್ಟ್ನಲ್ಲಿ ಕೇಸ್ ನಡೀತಿದೆಯಲ್ಲ, ಕೋರ್ಟ್ ಮುಂದೆ ಇಡೀ ವಾದವನ್ನು. ಕ್ರಿಮಿನಲ್ ಜುರಿಸ್ಪ್ರುಡೆನ್ಸಲ್ಲಿ ನಡೆಯೋದಿಲ್ಲ ಅದು. ಬೇರೆ ಎಲ್ಲರೂ ನಡೀಬೋದು. ಕ್ರಿಮಿನಲ್ ಜುರಿಸ್ಪ್ರುಡೆನ್ಸಲ್ಲಿ ಆ ಕೇಸ್ ಏನು ಕಥೆ, ಈ ಕೇಸ್ ಏನು ಕಥೆ ಅನ್ನೋದು ನಡೆಯೋದಿಲ್ಲ. ಆವಾಗ ನಾನೊಂದು ಉದಾಹರಣೆ ಕೊಡ್ತಿರ್ತೀನಿ. ಶಿಗ್ಲಿ ಬಷಾ ಅಂತ ಕಳ್ಳ ಇದ್ದ, ಒಬ್ಬ ಮನೆಗಳ್ಳ. ನಟೋರಿಯಸ್ ಅಂದರೆ ನಟೋರಿಯಸ್ಸು. ಈ ಕಳ್ಳತನ ಬಿಟ್ಟಿದ್ದಾನೆ ಇದಾನು. ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜಡ್ಜ್ ಮುಂದೆ ನಿಲ್ಲಿಸಿದಾಗಲೆಲ್ಲ ಅಂತಿದ್ದಂತೆ, ಫಸ್ಟ್ ವೀರಪ್ಪನನ್ನು ಹಿಡೀರಿ, ನಮ್ಮಂಥವ್ರನ್ನ ಏನು ಹಿಡಿತೀರಿ, ನಾವು ಸಣ್ಣ ಪುಟ್ಟವರು ಅಂತ. ತಾರ್ಕಿಕವಾಗಿ ಕರೆಕ್ಟ್ ಅಲ್ವಾ ಅದು?
ಲಾಜಿಕಲಿ ಕರೆಕ್ಟೇ. ಬಟ್ ಹಂಗಂತ ವೀರಪ್ಪನ್ನೇ ಇನ್ನೂ ಸಿಕ್ಕಿಲ್ಲ, ಇವ್ರನ್ನೇನು ಹಿಡಿಯೋದು, ಬಿಟ್ಟು ಕಳಿಸ್ರಿ ಅಂತ ಜಡ್ಜ್ ಹೇಳಿದ್ರೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಆ ಕ್ರೈಮ್ಗೂ ಈ ಕ್ರೈಮ್ಗೂ ಹೋಲಿಕೆ ಮಾಡೋದಕ್ಕೆ ಬರೋದಿಲ್ಲ. ನಾವು ಜನಸಾಮಾನ್ಯರು ಹೆಂಗೆ ನೋಡಬೇಕು ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ ನಾನು. ಈಗ ಕಾಂಗ್ರೆಸ್ನವರು ಮಾಡಿದ ಹಗರಣಗಳು ಅಥವಾ ಆರೋಪ ಬಂದಿರುವ ಹಗರಣಗಳನ್ನು BJಪಿಯವರು ಬೆನ್ನತ್ಕಂಡು ಕಾಡ್ತಿದಾರಲ್ಲಪ್ಪ, ರೇಡ್ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಕಳೆದು ಎಲ್ಲ ಮಾಡ್ತಿದಾರಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 2 ವರ್ಷದಿಂದ ತನಕ BJಪಿ ಸರ್ಕಾರ ಇತ್ತು. ನೀವೇ ಆರೋಪ ಮಾಡಿದ್ರಿ PSI ನೇಮಕದಲ್ಲಿ ಹಗರಣ ಆಗಿದೆ, ಬಿಟ್ಕಾಯಿನ್ನಲ್ಲಿ ಹಗರಣ ಆಗಿದೆ, 40% ಕಮಿಷನ್ ಹೊಡೆದಿದ್ದಾರೆ. ಅವುಗಳ ತನಿಖೆ ನೀವು ಮಾಡಿ, ಅರೆಸ್ಟ್ ಮಾಡಿ ಅವ್ರನ್ನ. ಯಾರ್ಯಾರು ದುಡ್ಡು ತಿಂದಿದ್ದಾರೆ, PSI ಸ್ಕ್ಯಾಮ್ನಲ್ಲಿ ಯಾರು ದುಡ್ಡು ತಿಂದರು, ಬಿಟ್ಕಾಯಿನ್ನಲ್ಲಿ ಯಾರು ತಿಂದರು, ಅರೆಸ್ಟ್ ಮಾಡಿ. ನಮಗೆ ಕಳ್ಳತನ BJಪಿಯಿಂದ ಆಗಿದೆಯಾ ಕಾಂಗ್ರೆಸ್ನಿಂದ ಆಗಿದೆಯಾ ಅನ್ನೋದು ಮುಖ್ಯ ಅಲ್ಲ. ಕಳ್ಳ ಯಾರು, ಎಷ್ಟು ತಿಂದಿದ್ದ, ಅದನ್ನು ವಾಪಸ್ ಕಕ್ಸೋದು ಹೆಂಗೆ ಅನ್ನೋದಷ್ಟೇ. ಕಾಂಗ್ರೆಸ್ಸಿನ ಹಗರಣಗಳನ್ನು BJಪಿಯವರು ಹೊರಗೆ ತರಲಿ, BJಪಿಯವರ ಹಗರಣಗಳನ್ನು ಕಾಂಗ್ರೆಸ್ನವ್ರು ಹೊರಗೆ ತರಲಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸಾಕು. ಅವರ ಕೈಯಲ್ಲೊಂದಷ್ಟು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ, ನಿಮ್ಮ ಕೈಯಲ್ಲೊಂದಷ್ಟು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಅವರು ಅಲ್ಲಿ ಆ ತನಿಖಾ ಸಂಸ್ಥೆಗಳನ್ನು ಇಟ್ಕೊಂಡು ಏನು ಮಾಡ್ತಿದ್ದಾರೋ ಇಲ್ಲಿ ನೀವು ಮಾಡಿ. ಅವರ ಕಾಲದ ಭ್ರಷ್ಟಾಚಾರ ಹಗರಣ ಏನೇನು ನಡೆದಿದ್ದು ಹೊರಗೆ ತಗೊಂಬನ್ನಿ. ಎಕ್ಸ್ಚೆಕ್ಕರ್ ದುಡ್ಡು ಖಜಾನೆಗೆ ವಾಪಸ್ ಬರಲಿ ಅಂತ ನನ್ನ ಬಯಕೆ ಇರೋದು. ಮುಂದಿನ ಸುದ್ದಿಗೆ ಹೋಗೋಣ. ಯಡಿಯೂರಪ್ಪನವರ ಮೊಮ್ಮಗ ರಾಘವೇಂದ್ರ, ಸಂಸದ ರಾಘವೇಂದ್ರ ಅವರ ಮಗಂದು ಮದುವೆ ಆಯಿತು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿ ಮದುವೆ ಆಯಿತು. ರಾಜ್ಯದಾದ್ಯಂತ ಜನ ಬಂದಿದ್ದರು, ಸಾವಿರಾರು ಸಂಖ್ಯೆಯಲ್ಲಿ. ನಾನು ಹೋಗಿದ್ದೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರು. ಅದರ ಆರತಕ್ಷತೆ ಶಿಕಾರಿಪುರದಲ್ಲಿ ಒಂದು 50,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಅವತ್ತು ಮದುವೆಗೆ ಹೋದಾಗ. ಆರತಕ್ಷತೆಯ ಸಮಾರಂಭಕ್ಕೆ ಈಶ್ವರಪ್ಪನವರು ಪುತ್ರನನ್ನು ಕರ್ಕೊಂಡು ಹೋಗಿದ್ರು. 1 ವರ್ಷದ ನಂತರ ನೋಡುವುದಕ್ಕೆ ಸಿಕ್ಕಂಥ ದೃಶ್ಯ ಇದು. ಏನು ಯಡಿಯೂರಪ್ಪನವರು ಈಶ್ವರಪ್ಪನವ್ರನ್ನ ಶೇಕ್ ಹ್ಯಾಂಡ್ ಕೊಟ್ಟು ಬರಮಾಡಿಕೊಂಡದ್ದೇನು, ಶಾಲ್ ಹಾಕಿದ್ದೇನು, ಕಾಂತೇಶರಿಗೆ ಶಾಲ್ ಹಾಕಿದ್ದೇನು. ಈಶ್ವರಪ್ಪನವರು ರಾಘವೇಂದ್ರರಿಗೆ ಕುಶಾಲಿ ಮಾಡ್ತಾ, ವಿಜಯೇಂದ್ರರ ಬೆನ್ನು ಚಪ್ಪರಿಸ್ತಾ ಖುಷಿಯಾಗಿ ಮಾತಾಡಿಸಿದ್ದೇನು. ಇದರಲ್ಲೇನು ತುಂಬ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡುವಂಥದ್ದಿಲ್ಲ. ವಿಜುವಲಿ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀವಿ. ಅದರ್ವೈಸ್ ರಾಜಕಾರಣಿಗಳಿಗೆ ಅದೊಂದು ರಾಜಕೀಯ ದ್ವೇಷ ಅನ್ನೋದಿಲ್ಲ. ನಾನು ಅದನ್ನು ರಾಜಕೀಯ ಸ್ಪರ್ಧೆ, ಅದರ ಗೆರೆ ಎಲ್ಲಿ ತನಕ ಎಳ್ಕೋಬೇಕು, ಎಷ್ಟು ಎಳ್ಕೋಬೇಕು ಅಂತ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ. ಇಲ್ಲೇ ಯಡಿಯೂರಪ್ಪನವರ ಮೊಮ್ಮಗನ ಮದುವೆಗೆ ಸಿದ್ದರಾಮಯ್ಯನವರು ಹೋದರು, DK ಶಿವಕುಮಾರ್ ಹೋದರು, ಜಮೀರ್ ಅಹಮದ್ ಖಾನ್ ಬಂದಿದ್ದರು, ಸುಮಾರು ಜನ ಕಾಂಗ್ರೆಸ್ಸಿನ ನಾಯಕರುಗಳು. ಇರಬೇಕಾದದ್ದು ಹಾಗೆ. ರಾಜಕೀಯ ಒಂದು ಕುಟುಂಬದ ಶುಭ ಕಾರ್ಯದಲ್ಲಿ ಇನ್ನೊಂದು ಪಕ್ಷದವರು ಬಂದು ಭಾಗವಹಿಸೋದಕ್ಕಾಗೋದಿಲ್ಲ ಅಂದರೆ ನೀವು ತಲೆಗೆ ತಗೊಂಡು ಬಿಟ್ಟಿದ್ದೀರಿ ರಾಜಕಾರಣವನ್ನು, ಅಂದರೆ ಹೃದಯಕ್ಕೆ ತಗೊಂಡ್ಬಿಟ್ಟಿದ್ದೀರಿ ಅಂತ ಅರ್ಥ. ಹೃದಯಕ್ಕೆ ತಗೊಂಡ್ಬಿಟ್ಟಿದ್ದೀರಿ ಅಂತ. ಈಶ್ವರಪ್ಪನವರು ಬಂದಿದ್ದರು. ಒಂದು ಸಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದು ಫ್ಲ್ಯಾಶ್ ಬ್ಯಾಕ್ ಬಂದು ಹೋದಂಗಾಯಿತು. ಹಂಗೆ ನೋಡಿದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಿಂದಲೇ, ವಿಧಾನಸಭಾ ಚುನಾವಣೆ 2023ರಲ್ಲಿ BJP ಹೈಕಮಾಂಡ್ ತೀರ್ಮಾನ ಮಾಡ್ತು ಟಿಕೆಟ್ ಕೆಲವರದ್ದು ಬದಲಿಸಬೇಕು ಅಂತ. 2 ದೊಡ್ಡ ಚರ್ಚೆ ಆದದ್ದು ರಾಜ್ಯದಲ್ಲಿ. ಒಂದು ಜಗದೀಶ್ ಶೆಟ್ಟರ್ದು, ಇನ್ನೊಂದು ಈಶ್ವರಪ್ಪನವ್ರದ್ದು. ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಇಲ್ಲ ಅಂದರೆ ಬಂಡಾಯ ಎದ್ಬಿಟ್ರು ಅವರು. ಅದೆಂಗ್ರಿ ಮಾಜಿ ಮುಖ್ಯಮಂತ್ರಿ, ನನಗೆ ಟಿಕೆಟ್ ಇಲ್ಲ ಅಂತೀರಿ ನೀವು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ಗೆ ಹೋಗಿ ಅವ್ರು ಕಂಟೆಸ್ಟ್ ಮಾಡಿದ್ರು. ಈಶ್ವರಪ್ಪನವ್ರಿಗೆ ಸೂಚನೆ ಬಂದಿತ್ತು, ಪಕ್ಷದ ಸೂಚನೆ, ತಾಯಿಯ ಸೂಚನೆ ಅಂದ್ರೆ ಅವರು ಒಂದು ಪತ್ರಿಕಾ ಹೇಳಿಕೆ ರಿಲೀಸ್ ಮಾಡಿ ಅಂದರೆ ನನಗೆ ಏನು ಬರೀಬೇಕು ಗೊತ್ತಾಗೋದಿಲ್ಲ, ನೀವು ಬರೆದು ಫ್ಯಾಕ್ಸ್ ಮಾಡಿ ನಾನು ಸೈನ್ ಮಾಡಿ ಕಳಿಸ್ತೀನಿ ಅಂತ. ನಾನು ಈ ಸಲ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಇವರೇ ಘೋಷಣೆ ಮಾಡಿಬಿಟ್ರು. ಅದಾದ ನಂತರ ರಾಜಕಾರಣಿಗಳಿಗೆ ಯಾವಾಗಲೂ ನಮ್ಮ ನಂತರ ನಮ್ಮ ಮಕ್ಕಳದೇನು ಇರುತ್ತೆ. ಈಶ್ವರಪ್ಪನವ್ರಿಗೂ ಹಾಗೆ ಪುತ್ರ ಪ್ರೇಮ, ಕಾಂತೇಶ್ ಅವ್ರ ಮಗ ಇದ್ದಾರೆ ನೋಡಿ ಇಲ್ಲಿ. ಕಾಂತೇಶರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು BJP ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಈಶ್ವರಪ್ಪನವರಿಗೆ. ನನ್ನ ಈ ಬೇಡಿಕೆಯನ್ನು ದಿಲ್ಲಿ ತನಕ ತಗೊಂಡೋಗಿ ನನ್ನ ಮಗನಿಗೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸ್ತಾರೆ ಅನ್ನುವ ಭರವಸೆ ಇತ್ತು ಈಶ್ವರಪ್ಪನವರಿಗೆ. ಕಾಂತೇಶ್ ಆಲ್ರೆಡಿ ಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ. ಅದು ಏನೇನಾಯಿತೋ, ಕಾನ್ಸ್ಪಿರಸಿ ಆಯಿತೋ ಅಥವಾ ಯಾರ
ಈಶ್ವರಪ್ಪನವ್ರ ಪ್ರಕಾರ ಯಡಿಯೂರಪ್ಪನವರು ಏನು ಮಾಡಬೇಕಾದ ಪ್ರಯತ್ನ ಮಾಡಲಿಲ್ಲ ಇತ್ಯಾದಿ ಇತ್ಯಾದಿ ಹೇಳ್ತಾರೆ. ವಾಟೆವರ್, ಕಾಂತೇಶ್ವರಿಗೆ ಟಿಕೆಟ್ ಕೊಡಲಿಲ್ಲ BJP, ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಬಿಟ್ರು. ಸಿಡಿದೆದ್ದ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ನಾನು ರಾಘವೇಂದ್ರ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತ ಹೋದರು. ಕಂಟೆಸ್ಟ್ ಮಾಡೇ ಬಿಟ್ರು. ಅಫ್ಕೋರ್ಸ್ ಅದರಿಂದ ರಾಘವೇಂದ್ರರ ರಿಸಲ್ಟ್ನಲ್ಲಿ ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ರಾಘವೇಂದ್ರ ಸ್ಟಿಲ್ ಒನ್ ದ ಎಲೆಕ್ಷನ್. ಆದರೆ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ ಈಶ್ವರಪ್ಪನವರನ್ನು BJP ಪಕ್ಷದಿಂದ ಹೊರಗಡೆ ಹಾಕ್ತು. ಹೊರಗಡೆಯೇ ಇರುವ ಈಶ್ವರಪ್ಪನವರು ಯಡಿಯೂರಪ್ಪನವರ ಮೊಮ್ಮಗನ ಮದುವೆಗೆ ಬಂದರು. ದೃಶ್ಯಗಳನ್ನು ನೋಡ್ತಾ ಇದ್ದರೆ ಗೊತ್ತಿಲ್ಲ, ಅಂದರೆ ಕೆಲವು ಸಲ ರಾಜಕಾರಣಿಗಳ ಬಾಡಿ ಲ್ಯಾಂಗ್ವೇಜನ್ನು ಅಳಿಯೋದಕ್ಕಾಗೋದಿಲ್ಲ. ಮನಸ್ಸಿನಲ್ಲಿ ಯಾರಿಗೂ ಏನೂ ಕಹಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ದೃಶ್ಯಗಳನ್ನು ನೋಡ್ತಾ ಇದ್ದರೆ. ನೋಡಿ ಆ ದೃಶ್ಯಗಳನ್ನು, ಯಾರಿಗೂ ಏನೂ ಕಹಿ ಇಲ್ಲ ಅನ್ನಿಸ್ತಾ ಇತ್ತು. ಹಂಗಿದ್ರೆ ಈಗ ಈಶ್ವರಪ್ಪನವರ ಏನು ಉಚ್ಚಾಟನೆ ಕ್ಯಾನ್ಸಲ್ ಆಗಿ ವಾಪಸ್ ಪಕ್ಷಕ್ಕೆ ಬಂದು ಬಿಡ್ತಾರಾ? ಅದರ ಮುನ್ಸೂಚನೆನಾ ಇದು? ಅಷ್ಟೆಲ್ಲ ರೀಡಿಂಗ್ ಬಿಟ್ವೀನ್ ದ ಲೈನ್ಸು ಮಾಡೋಕ್ಕೆ ಹೋಗಬಾರ್ದು. ಆದರೆ ನೋಡಿ, ಹೆಂಗೆ ಯಡಿಯೂರಪ್ಪನವರು ಈಶ್ವರಪ್ಪನವರ ಸಿಟ್ಟನ್ನು ಎದುರಿಸಿದ್ರು, ಹಾಗೆ ವಿಜಯೇಂದ್ರ ಅವರು ಯತ್ನಾಳನ್ ಟೀಮಿನ ಸಿಟ್ಟನ್ನು ಎದುರಿಸ್ತಾ ಇದ್ದಾರೆ. ಶತ್ರುವಿನ ಶತ್ರು ಮಿತ್ರ ಅನ್ನುವ ಲೆಕ್ಕಾಚಾರದಲ್ಲಿ ಈಶ್ವರಪ್ಪನವರು ಯತ್ನಾಳ್ ಟೀಮಿಗೆ ಹೋಗಿ ಸೇರ್ಕೊಂಡ್ಬಿಡುವ ಪಾಸಿಬಿಲಿಟಿ ಇತ್ತು. ಬಟ್ ಅವ್ರು ಹಂಗೆ ಮಾಡಿಲ್ಲ. ಯತ್ನಾಳ್ರೇ ಹೇಳಿದ್ರು ಈಶ್ವರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನನ್ನ ಆಸೆ, ಹಿಂಗೆ ಹೇಳಿದ್ರು ಅವರು. ಈಶ್ವರಪ್ಪನವರು ಅದಕ್ಕೆ ಸೀರಿಯಸ್ ಆಗಿ ರಿಯಾಕ್ಟು ಮಾಡಿಲ್ಲ. ತಾವಾಯಿತು, ತಮ್ಮ ಸಾಮಾಜಿಕ ಕೆಲಸಗಳಾಯಿತು ಅನ್ನೋ ಹಂಗಿದ್ದಾರೆ. ಹಾಗಾದರೆ ಯಡಿಯೂರಪ್ಪನವರೇ ಇನಿಷಿಯೇಷನ್ ತಗೊಂಡು ವಾಪಸ್ಸೇನೋ ಪಕ್ಷಕ್ಕೆ ಕರ್ಕೊಂಬರ್ತಾರಾ? ವಿ ಡೋಂಟ್ ನೋ. ನೋಡೋಣ, ಹಂಗಾದಾಗ ಹೇಳ್ತೀವಿ. ಸದ್ಯಕ್ಕೆ ಇದನ್ನು ಹೇಳ್ಬೇಕಾಗಿತ್ತು ಅಷ್ಟೇ. ಜಾತಿ ಗಣತಿ ನೆನ್ನೆ ಡಿಟೇಲಾಗಿ ಮಾತಾಡಿದ್ವಿ ಇದ್ರ ಬಗ್ಗೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿ ಹೈಕಮಾಂಡನ್ನು ಭೇಟಿಯಾಗಿ ಅಂತಿಮವಾಗಿ ಅಲ್ಲೊಂದು ಜಾತಿ ಸಮೀಕ್ಷೆಯ ಬಗ್ಗೆ ಒಂದು ತೀರ್ಮಾನ ತಗೊಂಡ್ರು. ಈಗ ಕಲೆಕ್ಟ್ ಮಾಡಿರುವ ಡೇಟಾ ಸರಿ ಇಲ್ಲ, ಇದು 10 ವರ್ಷ ಹಳೆಯದು, ಕರ್ನಾಟಕದಲ್ಲಿ ಇನ್ನೊಂದು ಸಲ ಮಾಡಿಸ್ಬೇಕು ಅಂತ. ಇನ್ನೊಂದು ಸಲ ಮಾಡಿಸ್ಬೇಕು ಜಾತಿ ಸಮೀಕ್ಷೆಯನ್ನು. ಇದು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಬೇಡಿಕೆಯಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಒಪ್ಪಿಗೆ ಇರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಈಗ ಕಲೆಕ್ಟ್ ಆಗಿರೋ ಡೇಟಾ ಕರೆಕ್ಟ್ ಇದೆ. ಇದರ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರುವಂಥ ಸಲಹೆಗಳ ಪೈಕಿ ಎಷ್ಟನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗುತ್ತೋ, ಶಿಫಾರಸುಗಳ ಪೈಕಿ ಎಷ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೋ ಮಾಡಿಬಿಡೋಣ ಅಂತ. ಇನ್ನೊಮ್ಮೆ ಸರ್ವೆ ಆಗಲಿ ಅನ್ನೋದು DK ಶಿವಕುಮಾರ್ ಅವರ ವಾದವಾಗಿತ್ತು, ಅಥವಾ ಅವರ ಸಮುದಾಯದ ವಾದವಾಗಿತ್ತು, ಲಿಂಗಾಯತ ಸಮುದಾಯದ ವಾದವಾಗಿತ್ತು. ಈಗ ಅಂತಿಮವಾಗಿ ದಿಲ್ಲಿಯಲ್ಲಿ ಒಂದು ನಿರ್ಧಾರ ಆದಮೇಲೆ ಆಯ್ತಪ್ಪ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ಬಿಡಿ ನಾವು ಅಂತ. ಯೆಸ್ಟರ್ಡೇ ವಾಸ್ ನಾಟ್ ಅ ಗುಡ್ ಡೇ ಫಾರ್ ಸಿದ್ದರಾಮಯ್ಯ. ದಿಲ್ಲಿಯಲ್ಲಿ BJPಯವರು ಈ ನಿರ್ಧಾರವನ್ನು, ಅಂದರೆ ಏನಾಯಿತು ನೀವು ತಗೊಂಡಿರೋ ಕಾಲು ಅಂತ, ಕಾಂಗ್ರೆಸ್ನವರು ಏನಾಗಿಲ್ಲ ಬಿಡಿ ಸರಿಗೆ ಇದೆ ಅಂತಾರೆ. ಕೇಳಿಸ್ಕೊಳ್ಳಿ. ಜಾತಿ ಗಣತಿಯ ವರದಿಯ ಅನುಷ್ಠಾನ ಮತ್ತು ಆ ವರದಿಯ ಅದು ನನ್ನ ಬದ್ಧತೆ, ನಾನು ಇದನ್ನ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಹೈಕಮಾಂಡಿನ ಎದುರು ಬೆಕ್ಕಿನ ಮರೆಯಂತೆ ಕುಳಿತುಕೊಂಡು ವಾಪಸ್ ಬಂದಿರುವಂತದ್ದು ಹಿಂದುಳಿದ ವರ್ಗಕ್ಕೆ ಮಾಡಿದಂತ ಅನ್ಯಾಯ. ಇದು ರಾಷ್ಟ್ರದ ಹೈಕಮಾಂಡಿನ ಮುಂದೆ ಅದನ್ನು ಒಪ್ಪಿಕೊಂಡು ನಂತರ ನಾನು ಇದನ್ನ 90 ದಿನದೊಳಗೆ ಮತ್ತೊಂದು ವರದಿಯನ್ನ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿರುವಂತದ್ದು ಅತ್ಯಂತ ಹಾಸ್ಯಾಸ್ಪದವಾದಂತ ಸಂಗತಿ. ಈಗ ಇದನ್ನ ಕೈ ಬಿಟ್ಟಿದೀವಿ ಅಂತಂದ್ರೆ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ? ಈಗ ಹೊಸ ಸಮೀಕ್ಷೆ ಅಂತಂದಾಗ ಅದಕ್ಕೆ ತಗುಲುಕುವಂತ ವೆಚ್ಚಕ್ಕೆ ಯಾರು ಹೊಣೆಗಾರನ ಮಾಡ್ತೀರಿ? ಅಂದ್ರೆ ರಾಜ್ಯದ ತೆರಿಗೆ ಹಣವನ್ನ ನಿಮಗೆ ಖುಷಿ ಬಂದಂತೆ ಬೇಕಾಬಿಟ್ಟಿ ಹೇಗೆ ಬೇಕಾದರೂ ನೀರಿನಲ್ಲಿ ಹೋಮ ಮಾಡಲಿಕ್ಕೆ ನೀವು ತಯಾರು ಮಾಡ್ಕೊಂಡಿದ್ದೀರಾ. ಹೊಸ ಸಮೀಕ್ಷೆಗೆ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಈ 165 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಕ್ಕೆ ಯಾರು ಹೊಣೆ ಅನ್ನೋದನ್ನ ಹೇಳಿ. ಯಾಕೆ ಅವ್ರು ಇಸ್ಕೊಳ್ಳಿಲ್ಲ? ದುಡ್ಡು ಖರ್ಚಾಗಿತ್ತಾನೆ, ಯಾಕೆ ತಗೊಳ್ಳಿಲ್ಲ? ಇವತ್ತು ಅದನ್ನ ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದೀವಿ. ಅದನ್ನ ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡ್ತೀವಿ. ಏನು ಈಗೇನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ.
ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಹೋಗಿ ಮಾಡಿದ್ದಾರೆ. ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ. ನಿನ್ನೆ ದಿವಸ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನ ಡೆಲ್ಲಿಗೆ ಬರುವಂತೆ ಮಾಡಿ ಮತ್ತೆ ಕರ್ನಾಟಕಕ್ಕೆ ಅಪಮಾನವನ್ನು ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡಿದೆ. ಈ ಕ್ಯಾಸ್ಟ್ ಸೆನ್ಸಸ್ ಏನಾಗಿತ್ತು ಅದನ್ನ ಮತ್ತೊಂದು ಸಾರಿ ಹೊಸದಾಗಿ ನಾವು ಮಾಡ್ತೇವೆ, ಈಗ ಆಗಿರ್ತಕ್ಕಂಥದ್ದು ಸರಿಯಾಗಿಲ್ಲ, ಇದು 10 ವರ್ಷ ಹಳೆಯದು, ಹಾಗಾಗಿ ನಾವು ಹೊಸದಾಗಿ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕಪಾಳ ಮೋಕ್ಷವನ್ನು ಮಾಡಿದೆ. ಕಪಾಳ ಮೋಕ್ಷವನ್ನು ಅನುಭವಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ? ಈಗ ನಾಳೆ ಕ್ಯಾಬಿನೆಟ್ ಇದೆ, ಬಹುತೇಕ ಇದ್ರ ಬಗ್ಗೆ ಚರ್ಚೆಗೆ ಬರ್ತದೆ. ನಮ್ಮದು ಕೂಡ ಏನಾದರೂ ಸಲಹೆ ಸೂಚನೆಗಳು ಅದನ್ನು ಕೂಡ ಕೊಡ್ತೀವಿ. ಅವರು ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಸಮಯ ತಗೊಂಡಿತ್ತು, ಭಾಳಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ, 100 ಕೋಟಿ. ಈಗ ಅದನ್ನು ಯಾವ ರೀತಿ ಇದನ್ನು ಇದ್ದಂಥದ್ದನ್ನು ಬಳಸ್ಕೊಂಡು ಯಾವ ರೀತಿ ಇದು ಮಾಡ್ಕೋತಾರೆ ಅಥವಾ ಅದನ್ನು ಕೂಡ ಫ್ರೆಶ್ ಆಗಿ ಮಾಡ್ತಾರೆ ಅದು ಯಾವುದೂ ಕೂಡ ತಿಳಿದಿಲ್ಲ. ನಾಳೆ ಮುಖ್ಯಮಂತ್ರಿಗಳು ನಮಗೆ ಹೇಳ್ತಾರೆ ಏನನ್ನೋದು, ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ, ಹೊಸದಾಗಿ ಹೀಗಾಗಿ ಹೊಸ ಸರ್ವೆ ಮಾಡೋದೇನು ತಪ್ಪಲ್ಲ, ಹಣ ಖರ್ಚು ಮಾಡೋದು ದೊಡ್ಡದಲ್ಲ, ಹೊಸ ಸರ್ವೆ ಮಾಡಿ ತಕ್ಷಣವೇ ಒಪ್ಪಬೇಕು ಅಂತ. ಏನು ಹಣ ಖರ್ಚು ಮಾಡೋದೇನು ದೊಡ್ಡದಲ್ಲ. ಎಷ್ಟು? ಆಫ್ಟರ್ ಆಲ್ 160 ಕೋಟಿ. ಆಫ್ಟರ್ ಆಲ್ 160 ಕೋಟಿ 2015ರಲ್ಲಿ ಸುಮ್ಮನೆ ಬ್ಯಾಂಕ್ನಲ್ಲಿಟ್ಟಿದ್ರು 460 ಕೋಟಿ ಆಗ್ತಿತ್ತು. ಈಗ ಇನ್ನು ದುಡಿಸೋದು ಬೇಡ, ನೀವು ಸುಮ್ಮನೆ ಹೋಗಿ ಡೆಪಾಸಿಟ್ ಇಟ್ಟಿದ್ರು 460 ಕೋಟಿ ಆಗ್ತಿತ್ತು. ಈಗ ಮತ್ತೊಮ್ಮೆ ಸರ್ವೆ ಅಂತೆ. ಇರಲಿ, ನೆನ್ನೆ ಡೀಟೇಲಾಗಿ ಮಾತಾಡಿದ್ವಿ ನಾವು. ಇದಾದರೂ ಸರ್ವೆ ಆಗುತ್ತಾ? ಟೆಕ್ನಿಕಲ್ ಸಮಸ್ಯೆಗಳು ಬಹಳ ಇದಾವೆ ರೀ. ನಾಳೆ ಕ್ಯಾಬಿನೆಟ್ ಆಗಲಿ, ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ತಗೋಬೇಕು. ಈಗ ಮರು ಸರ್ವೆಯ ಬಗ್ಗೆ ಒಂದು ನಿರ್ಧಾರ ತಗೋಬೇಕು. ಸರ್ವೆ ಮಾಡಿಸೋದು ಹಿಂದುಳಿದ ವರ್ಗಗಳ ಆಯೋಗ, ಮಾಡೋರು ಯಾರು? ಸ್ಕೂಲ್ ಟೀಚರ್ಸು, ಪ್ರಾಥಮಿಕ ಶಾಲೆ ಶಿಕ್ಷಕಿಯರ ಹತ್ರ ಮಾಡಿಸ್ತೀರಿ ನೀವು. ಈಗಷ್ಟೇ ಉತ್ಸಪ್ಪ ಶುರುವಾಗಿದ್ದಾವೆ ಶಾಲೆ, ರೆಡಿ ಆಗಿಬಿಡ್ತಾರೆ ಅವರು, ನಾವು ಮಾಡಿಕೊಡ್ತೀವಿ ಬಿಡಿ ಸರ್ವೆ ಅಂತ. ಆಯ್ತಪ್ಪ, ಶಿಕ್ಷಣ ಇಲಾಖೆ ರೆಡಿ ಆಯಿತು, ನಾವು ಶಿಕ್ಷಕರನ್ನು ಕೊಡ್ತೀವಿ, ಸರ್ವೆ ಮಾಡಿಸ್ತೀವಿ ಅಂತ ಹೋಗ್ತಾರೆ ಮನೆಗೆ. ಅಲ್ರಿ, ರಾಜ್ಯ ತುಂಬ ಒಳ್ಳೆ ಮಳೆ ಆಗಿ ಬಿತ್ತನೆ ಶುರುವಾಗಿದೆ. ಅಥವಾ ನೀವು ಸರ್ವೆ ಮಾಡೋದಕ್ಕೆ ಅಂತ ಹೋಗ್ತಿರಲ್ಲ, ಆ ಟೈಮಲ್ಲಿ ಜೋರು ಬಿತ್ತನೆ ಇರುತ್ತೆ. ಹಳ್ಳಿಗಳಲ್ಲಿ ಹೋದರೆ ಹಗಲು ಹೊತ್ತಿನಲ್ಲಿ ಜನ ಇರ್ತಾರ ಮನೇಲಿ. ಎಷ್ಟು ಬಾಗಿಲಾಕಿತ್ತು ಅಂತ ಬರ್ಕೊಂಬರೋಕ್ಕಾಗತ್ತೆ? ಈಗ ಲಾಸ್ಟ್ ಟೈಮ್ 10 ವರ್ಷದ ಹಿಂದೆ ಕಲೆಕ್ಟ್ ಮಾಡಿರುವ ಡೇಟಾ ಬಗ್ಗೆ ಇರುವ ಅತಿ ದೊಡ್ಡ ಅಬ್ಜೆಕ್ಷನ್ ಅದು ತಾನೇ. ನಮ್ಮ ಮನೆಗೆ ಬಂದಿಲ್ಲ. ನೀವು ಬಾಗಿಲಾಕಿತ್ತು ಅಂತ ಬರ್ಕೊಂಬಂದ್ರೆ ಮತ್ತೆ ಅದೇ ರೀತಿಯ ಸಮಸ್ಯೆಗಳಾಗ್ತವೆ. ನೋಡೋಣ, 12ನೇ ತಾರೀಕಿನ ಕ್ಯಾಬಿನೆಟ್ ನಿರ್ಧಾರದ ಮೇಲೆ ಒಂದು ಕಣ್ಣಿಡೋಣ. ಎಷ್ಟು 60, 70, 80 ದಿವಸದಲ್ಲಿ ಮಾಡಿಬಿಡ್ಬೇಕು ಅಂತ ಹೇಳಿದರು ಕೆ ಸಿ ವೇಣುಗೋಪಾಲ್ ಅವರು ನಿನ್ನೆ. 60, 70, 80 ದಿನದಲ್ಲಿ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಅದರ ಅರ್ಥ ಮ್ಯಾಕ್ಸಿಮಮ್ 3 ಮಂತ್ಸ್ ಒಳಗಡೆ ಮಾಡಿ ಮುಗಿಸ್ಬೇಕು ಮರು ಸರ್ವೆಯನ್ನು. ಲೆಟ್ಸ್ ಸಿ ಅದಕ್ಕೊಂದು ಟೈಮ್ ಫ್ರೇಮ್ ಹೆಂಗೆ ಆಗುತ್ತೆ, ಮೊಡ್ಯಾಲಿಟೀಸ್ ಆಗಬೇಕು. 10 ವರ್ಷಗಳ ಹಿಂದೆ ಮಾಡಿದ ಡೇಟಾ, ರಾ ಡೇಟಾ ಹಿಂದುಳಿದ ವರ್ಗಗಳ ಆಯೋಗದ ಹತ್ರ ಇಲ್ಲ, ಹೆಂಗೋ ಮಿಸ್ ಆಗಿಬಿಟ್ಟಿದೆ ಅಂತಾರೆ ಅವರು. ಅದರರ್ಥ ರಾ ಡೇಟಾ ಅಂದ್ರೇನು? ನಾನು ಹೋಗಿ ಕ್ರಾಸ್ ಚೆಕ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮನೆಗೆ ಬಂದಿಲ್ವಾ ನೀವು? ಕರ್ನಾಟಕ ರಾಜ್ಯದ ಇಂಥ ಜಿಲ್ಲೆಯ, ಇಂಥ ತಾಲ್ಲೂಕಿನ, ಇಂಥ ಹಳ್ಳಿಯ ಈ ಓಣಿಯಲ್ಲಿ ನಮ್ಮ ಮನೆ ಇದೆಯಲ್ಲ, ನನ್ನ ಸರ್ನೇಮ್ ಇದು, ತಂದೆ ತಾಯಿ ಇಷ್ಟು ಜನ ಅಣ್ಣ ತಮ್ಮಂದ್ರು ಈ ಮನೆಯಲ್ಲಿದ್ದೀವಿ, ನಮ್ಮ ಮನೆಗೆ ಬಂದು ಡೇಟಾ ಕಲೆಕ್ಟ್ ಮಾಡಿದ್ದೀರಾ ಇಲ್ವ ತೋರಿಸಿ ನೋಡೋಣ ಅಂದ್ರೆ ಇಲ್ಲ ಅವ್ರ ಹತ್ರ. ಆ ಪ್ರಶ್ನೆ ಮತ್ತೆ ಹೇಳದಂತೆ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಬೇಕು ಈ ಸಲ ಇದು. ಅದರದ್ದು ಮೊಡ್ಯಾಲಿಟೀಸ್ ಹೆಂಗೆ ಅಂತ ಏನು ತೀರ್ಮಾನ ಮಾಡ್ತಾರೆ, ಲೆಟ್ಸ್ ಸಿ. ಇದು ಸಿದ್ದರಾಮಯ್ಯನವರಿಗೆ ನಾಟ್ ಸೋ ಗುಡ್ ಡೇ ಎಸ್ಟರ್ಡೇ ಅಂತ ಯಾಕೆ ಹೇಳಿದೆ ಅಂತಂದರೆ, ಜಾತಿ ಗಣತಿಯ ವಿಷಯದಲ್ಲಿ ಮರು ಸರ್ವೆಗೆ ಅವರ ಒಪ್ಪಿಗೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತು ದಿಲ್ಲಿಲಿ ನಡೀತು. ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಾತಿನ ಪ್ರಕಾರ ದಿಲ್ಲಿ ಹೈಕಮಾಂಡನ್ನು ಒಪ್ಪಿಸ್ತಾ ಇದ್ದಾರೆ. ಹಾಸನದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಹೊರಟಾಗ ಡಿ ಕೆ ಶಿವಕುಮಾರ್ ಅವರೊಂದು ಪಕ್ಷದ ಕಾರ್ಯಕ್ರಮ ಮಾಡಿದ್ರು. ಸಮಾವೇಶ ಬಿಡ್ರಿ, ಡಾಕ್ಟರ್ ಪರಮೇಶ್ವರ್ ದಲಿತ ಶಾಸಕರು ಸಚಿವರದ್ದೊಂದು ಡಿನ್ನರ್ ಮಾಡೋದಕ್ಕೂ ಬಿಡಲಿಲ್ಲ ಅವರು, ಬೇಡ ಅಂದರು.
ಈಗ ಇದಕ್ಕೂ ಇಲ್ಲ. ಸಿದ್ದರಾಮಯ್ಯನವರು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತಾರೆ, ಅದು ಈಗ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಅಂತಾರೆ, ಈಗ ಬೇಡ ಅಂತ ಹೈಕಮಾಂಡು ಹೇಳ್ತಿದೆ. KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಅಕ್ಕಪಕ್ಕದಲ್ಲಿರೋರು ಓಡಾಡ್ತಿದ್ದಾರೆ, ಹೈಕಮಾಂಡ್ ಒಪ್ಪುತ್ತಿಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಕ್ಟೋಬರ್ ನವೆಂಬರ್ನ ಡಿ ಕೆ ಶಿವಕುಮಾರ್ ಅವರು ಡೆಡ್ಲೈನ್ ಹಾಕಿ ಬಂದಿದ್ದಾರೆ, ಅಕ್ಟೋಬರ್ 31ರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಆಗಿನ ರಾಜಕಾರಣದ ಚರ್ಚೆ ಆಗ್ತಾ ಇದೆ, ಏನೇನಾಗಬಹುದು ಅಂತ. ಬರ್ತಾ ಬರ್ತಾ ಜೋರಾಗಬಹುದು ಅದು. ಇವತ್ತು ನೋಡಿ, ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಈಗ ಮುಖ್ಯಮಂತ್ರಿಗಳಿದ್ದಾರೆ, ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಅವರು. 2.5 ವರ್ಷ ಸರ್ಕಾರಕ್ಕಾಗ ತನಕ ಮುಖ್ಯಮಂತ್ರಿ ಬದಲಾವಣೆಯ ಮಾತಾಡೋದು ಬೇಡ ಅಂತ ಯಾರು ಹೇಳ್ತಾರೆ? ಶಾಸಕ ಶಿವಗಂಗಾ ಬಸವರಾಜು, ಡಿ ಕೆ ಶಿವಕುಮಾರ್ ಬೆಂಬಲಿಗರು. 2.5 ವರ್ಷ ಆಗ ತನಕ ಮಾತಾಡೋದು ಬೇಡ ಅಂತಾರೆ ಅವರು. 2.5 ವರ್ಷ ಆಗೋದು ಅಕ್ಟೋಬರ್ಗೆ. ಕೇಳಿಸ್ಕೊಳ್ಳಿ ಒಮ್ಮೆ. ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ? ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ. ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ. ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ. ಡೆಲ್ಲಿಗೆ ಹೋಗಿರೋದು ಎಲ್ಲ ವಿಷಯಗಳ ಬಗ್ಗೆನೂ ಚರ್ಚೆ ಮಾಡೋದಕ್ಕೆ. ಜನರಲ್ ಆಗಿ ರಾಜ್ಯದಲ್ಲಿ ನಡೀತು ಅಂತ ಎಲ್ಲ ವಿಧಾನಗಳ ಬಗ್ಗೆನೂ ಕೇಳ್ತಾರೆ. ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವುದ್ರ ಬಗ್ಗೆ? ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ. ಯಾಕೆ ಅಂತಂತಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ. ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ. ಖಂಡಿತ ಇಲ್ಲ, ಇರ್ತಾರೆ. ಸಿಎಂ ಚೇರ್ ಅಲ್ಲಾಡೇ ಇಲ್ವಲ್ಲ, 4 ಕಾಲಿದೆ ಚೇರ್ಗೆ, ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ. ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ, ಚೇರ್ ಗಟ್ಟಿ, ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. 5 ವರ್ಷ ಗಟ್ಟಿ. ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಯಾಕೆಂದರೆ 2 ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ. ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ. ಯಾರ ಹೆಸರು ಹೇಳೋದು ಬೇಡ, ಯಾರನ್ನು ಅನ್ಯತಾ ಭಾಷೆ ಬೇಡ. ಮಾಡಲಿ, ಹೊಸದಾಗಿ ಆಯ್ಕೆಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಕೊಟ್ಟು ಇದ್ದಾರೆ ಅಂಥವ್ರಿಗೊಬ್ಬರಿಗೆ ನಮ್ಮ ಹೊಸದಾಗಿ ಏನು ಆಯ್ಕೆಯಾಗಿದ್ದರು ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ. ಆಮೇಲೆ ಏನಾಗ್ತದೆ, ಫಸ್ಟ್ ಟೈಮ್ ಗೆದ್ದಿರೋ ಒಂದು ಜೋಶ್ ಇದೆ ನಮಗೆಲ್ಲ, ಏನಾದ್ರು ಒಂದು ಮಾಡಬೇಕು ಹೊಸದನ್ನು. ಈ ಹಳಬರುಗಳಿಗೆಲ್ಲ ಏನಾಗಿದೆ ಅದೇ ಸಾಧ್ಯ, ಅವನ್ನೆಲ್ಲ ಅನುಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ. ಹೊಸಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ, ಕೊಡಲಿ ಅನ್ನೋದು ನನ್ನ. ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ. ಈಗ ಶಾಂತನಗೌಡರದ್ದು ಜಿಲ್ಲೆಯಲ್ಲಿ ಹೆಸರು ಓಡಾಡ್ತಾ ಇದೆ ಸರ್, ಕೊನೆ ಬಾರಿ ಅವ್ರದ್ದು. ಕೊಡಲಿ, ಸೀನಿಯರ್ ಇದ್ದಾರೆ, ಏಜ್ ಆಗಿದೆ ಪಾಪ, ಮುಂದಿನ ಚುನಾವಣೆಯನ್ನು ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ. ಅವ್ರಿಗೆ ಕೊಟ್ಟರೆ ನಾನು ಭಾಳಷ್ಟು ಖುಷಿ ಪಡೋದನ್ನು ಮೊದಲೇ ಹೇಳ್ತೀನಿ. ಜಿಲ್ಲೆ ಕೊಟ್ಟಿದ್ದಾರೆ ಸರ್, 2 ಕೊಡಬಾರ್ದು. ಇನ್ನೊಂದು ಸುದ್ದಿ ಇದೆ, ಕ್ವಿಕ್ಕಾಗಿ ಹೋಗ್ಬಿಡೋಣ ಇದಕ್ಕೆ. ಒಂದು ವೈರ್ಲೆಸ್ ಆಡಿಯೋ ಬಂತು, ಕೇಳಿಸ್ಕೊಂಡ್ರೆ ಗೊತ್ತಾಗ್ತಿತ್ತು ಅದು ವೈರ್ಲೆಸ್ನಲ್ಲಿ ಮಾತಾಡಿರೋದು ಅಂತ. ಏನಂತ? ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ನಿಮ್ಮ ಸ್ಟೇಷನ್ಗಳಲ್ಲಿ ಏನಾದರೂ ಕೇಸುಗಳಿದ್ದರೆ ಅದು ಏನು ಕೇಸು, ಸ್ಟೇಟಸ್ ಏನಿದೆ, ಯಾವ ಹಂತದಲ್ಲಿದೆ, ಎಲ್ಲದರದ್ದು ವಿವರಗಳನ್ನು ಬರೆದು ಕಳಿಸಿ ಅಂತ ವೈರ್ಲೆಸ್ ಆಡಿಯೋ. ಅದಾದ ಮೇಲೆ ಅದಕ್ಕೆ ಸಂಬಂಧಿಸಿದ ಆದೇಶದ ಕಾಪಿನೇ ಸಿಕ್ತು. ಆದೇಶ ಕೊಟ್ಟವರು ಯಾರು? ಪೊಲೀಸ್ ಠಾಣೆಗಳಿಗೆ ಸ್ವತಃ ಪೊಲೀಸ್ ಮಹಾನಿರ್ದೇಶಕರು. ಪೊಲೀಸ್ ಮಹಾನಿರ್ದೇಶಕರಿಗೆ ಅಧಿಕಾರ ಇದೆ, ಏನಾದರೂ ಡೇಟಾ ಕೇಳ್ಬೋದು ಅವರು. ಬಟ್ ಪೊಲೀಸ್ ಮಹಾನಿರ್ದೇಶಕರಿಗೆ ತಮಗೆ ಅನ್ನಿಸ್ಬಿಡ್ತಾ, ಸಲೀಂ ಅವ್ರು ಬಂದಿಯಾರಲ್ಲ ಅವ್ರಿಗೆ ಅನ್ನಿಸ್ಬಿಡ್ತಾ ಏನೇನಿದೆ ನೋಡೋಣ ಚಕ್ರವರ್ತಿ ಸೂಲಿಬೆಲೆ. ಇಲ್ಲ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕೇಳಿದೆಯಂತ ಅವ್ರಿಗೆ, ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ಏನೇನು ಕೇಸ್ ಇದ್ದಾವೆ ಅಂತ. ಅಲ್ಪಸಂಖ್ಯಾತರ ಆಯೋಗ ಇದನ್ನು ಕೇಳುತ್ತಾ? ಸೂಲಿಬೆಲೆ ಅವ್ರದ್ದೊಂದು ರಿಯಾಕ್ಷನ್ ಇದೆ, ಕ್ವಿಕ್ಕಾಗಿ ನೋಡ್ಕೊಂಬಿಡಿ. ಕಾಂಗ್ರೆಸ್ನ ಈ ಚಾಳಿ ನಂಗೆ ಹೊಸತೇನೋ ಅನ್ಸೋದಿಲ್ಲ. ಇನ್ನಿರೋದವ್ರಿಗೆ ಒಂದೇ ಒಂದು ಮಾರ್ಗ, ಚಕ್ರವರ್ತಿ ಸೂಲಿಬೆಲೆ ಬಾಯಿ ಮುಚ್ಚಿಸಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಮುಚ್ಚಿಸಬೇಕು ಅಂತ. ಇದು ಮೊದಲನೇದೇನಲ್ಲ. ಗುಂಡಾ ಆಕ್ಟ್ ಇನ್ವೋಕ್ ಮಾಡಬೇಕು ಅಂತ ಇರಬಹುದು. ಚಕ್ರವರ್ತಿನ ರೌಡಿ ಶೀಟರ್ ಅಂತ, ನೀವು ಸುಹಾಸನ್ ರೌಡಿ ಶೀಟರ್ ಅಂತ ಕರೆದಿಲ್ವಾ? ಹಿಂದುತ್ವದ ಮಾತನಾಡದವ್ರನ್ನ ನೀವು ರೌಡಿ ಅಂತ ಕರೆಯೋದು ಇದೇನು ಕರ್ನಾಟಕಕ್ಕೆ ಹೊಸತೇನೋ ಅಲ್ಲ, ಹಂಗೆ ಮಾಡ್ಬೋದು. ಅಥವಾ ನೀವು ಗಡಿಪಾರು ಆಜ್ಞೆಯನ್ನು ತರುವಂತ ಪ್ರಯತ್ನ ಮಾಡಬಹುದು. ಅದರಿಂದ ನೀವು ಬಾಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯವಿಲ್ಲ, ನಮ್ಮನ್ನ ಶಾಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ತುಷ್ಟೀಕರಣದ ರಾಜಕಾರಣ ಏನ್ ಕಾಂಗ್ರೆಸ್ ನಡೆಸ್ಕೊಂಡು ಬಂದಿದೆ ಸಿದ್ದರಾಮಯ್ಯ ಬಂದಾಗ್ಲಿಂದಲೂ ಕೂಡ. ನಾನು ಈ ಮಾತನ್ನು ಹೇಳಿದ್ರೆ ಇನ್ನೊಂದು ಸುಮೋಟೋ ಕೇಸನ್ನ ಶಿವಮೊಗ್ಗದ ಪೊಲೀಸರು ತೆಗೆದುಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯ ಸಮಯ ಕಡಿಮೆ ಇದೆ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.